ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಿದ್ರು. ನಿರಂತರವಾಗಿ ಶಾಸಕರ ಜೊತೆಗೆ 1-to-1 ಸಭೆ ಕೂಡ ಮಾಡಿದ್ರು. ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ಕಲೆ ಹಾಕೊಂಡಿದ್ರು. ಆರಂಭದಲ್ಲಿ ನಾವು ನೋಡಿದ್ವಿ, ಕಾಂಗ್ರೆಸ್ MLAಗಳು ತಮ್ಮ ಸರ್ಕಾರದ ವಿರುದ್ಧವೇ ಸಿಡಿದಿದ್ರು. ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಕ್ಕಾಗ್ತಿಲ್ಲ, ಚರಂಡಿ ಮಾಡಕ್ಕಾಗ್ತಿಲ್ಲ ರೀ 2 ವರ್ಷದಿಂದ ಅಂತ ಹೇಳಿ ಅವ್ರ ಪಕ್ಷದವ್ರಿಗೆ ಅವರೇ ಬೈದ್ಕೊಂಡು ಓಡಾಡ್ತಾ ಇದ್ರು. ಅದಾದ ಮೇಲೆ ಈ ಅಸಮಾಧಾನವನ್ನ ಶಮನ ಮಾಡಲಿಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮಾಡಿತು. ಈಗ ಅದರ ಮುಂದುವರೆದ ಭಾಗ ಅಂತ ಹೇಳಿ ಸಿದ್ದರಾಮಯ್ಯನವರು ಪತ್ರವನ್ನ ಬರೆದಿದ್ದಾರೆ ಎಲ್ಲ ಶಾಸಕರಿಗೆ. ಇಲ್ಲಿ ಕಾಂಗ್ರೆಸ್ MLAಗಳಿಗೆ ತಲಾ 50 ಕೋಟಿ ರೂಪಾಯಿ ಕೊಡ್ತೀನಿ, ಉಳಿದಂತೆ ಬಿಜೆಪಿ ಮತ್ತು JDS ಅಂದರೆ ಪ್ರತಿಪಕ್ಷದ ಶಾಸಕರಿಗೆ 25 ಕೋಟಿ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಈಗ ಬಿಜೆಪಿ JDSನವರು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಮಲತಾಯಿ ಧೋರಣೆ, ಅನುದಾನ ತಾರತಮ್ಯ. ನಾವಲ್ವ ಹಾಗಾದ್ರೆ MLAಗಳು ಸೋತಿರುವಂತಹ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಕಾಂಗ್ರೆಸ್ಗೆ ವೋಟ್ ಮಾಡಿದಂಥವರಿದ್ದಾರೆ. ಹಾಗಾದ್ರೆ ಇದ್ಯಾವ ಸರ್ಕಾರ ಅನ್ನುವಂತಹ ಮಾತು. ಅಂದ್ರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಸರ್ಕಾರ ಬರ್ಬಾದಾಗಿದೆ, ಹಾಗಾಗಿನೇ ಇಷ್ಟು ನಮಗೆ ಬಿಡಿಗಾಸನ್ನು ಕೊಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪಗಳನ್ನ ಈಗ ಪ್ರತಿಪಕ್ಷದ ಶಾಸಕರು ಕೂಡ ಮಾಡ್ತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಈ ಹಿಂದಿನ ಬಿಜೆಪಿ ಸರ್ಕಾರಗಳೇನು ಅನುದಾನ ತಾರತಮ್ಯ ಮಾಡಿಲ್ವಾ? ಅವು ಕೂಡ ಮಾಡಿದಾವೆ. ಕೇಂದ್ರದಿಂದ ಅನುದಾನ ತಾರತಮ್ಯ ಅಂತೇಳಿ ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಅನ್ನ ಇಟ್ಕೊಂಡು ಅಂಕಿ ಅಂಶಗಳ ಪ್ರಕಾರವಾಗಿ ಬಹಿರಂಗ ಮಾಡಿದ್ರು. ಹಾಗಾಗಿನೇ ನೀವು ಮಾಡಿರುವುದನ್ನ ನಾವು ಮಾಡಿದ್ದೇವೆ ಅಂತೇಳಿ ಕಾಂಗ್ರೆಸ್ನ ಸಚಿವರು ಕೂಡ ಈಗ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಚರ್ಚೆನ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡ್ತೀನಿ. ಮೊದಲದಾಗಿ ಬಿಜೆಪಿ ವಕ್ತಾರಾಗಿರುವಂತಹ ಕಾಂತಿ ಶೆಟ್ಟಿ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಿಜೆಪಿ ಕಾಂಗ್ರೆಸ್ನ ವಕ್ತಾರಾಗಿರುವಂತಹ ನಟರಾಜ್ ಗೌಡ್ರು ಇದ್ದಾರೆ. ಗೌಡ್ರೆ ತಮಗೂ ಕೂಡ ಸ್ವಾಗತ. ನಮಸ್ಕಾರ. ನಟರಾಜ್ ಗೌಡ್ರೆ, ಈಗ ನಮಗೆಲ್ಲ ಗೊತ್ತಿದೆ, ಸುರ್ಜೇವಾಲಾ ಅವರು ಬಂದಿದ್ರು, 1-to-1 ಮೀಟಿಂಗ್ ಮಾಡಿದ್ರು. ಈಗ ಬಿಜೆಪಿಯವರು ಕೇಳ್ತಾ ಇರುವಂತಹ ಪ್ರಶ್ನೆ, JDSನವ್ರು ಕೇಳ್ತಿರುವಂತಹ ಪ್ರಶ್ನೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ಗಷ್ಟೇ ಮುಖ್ಯಮಂತ್ರಿನ ಅಥವಾ ಇಡೀ ರಾಜ್ಯಕ್ಕ ಅಂತ ಮೊದಲು ಪ್ರಶ್ನೆ ಕೇಳೋದವ್ರು. ತುಂಬ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ಬಿಜೆಪಿ ಅವ್ರಿಗೆ ಈ ಥರ ಸಂಶಯ ಬರುವಂಥದ್ದು ಸ್ವಾಭಾವಿಕ. ಯಾಕಂದ್ರೆ ಅವ್ರಿಗೆ ಯಾವತ್ತೂ ಆಡಳಿತ ಮಾಡಿಲ್ಲ, ಒಳ್ಳೆ ಆಡಳಿತ ಕೊಟ್ಟಿಲ್ಲ, ಒಳ್ಳೆ ಆಡಳಿತ ನೋಡೋಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅವರಿಂದ. ಮೊನ್ನೆ ಸುರ್ಜೇವಾಲಾ ಅವರು ಇಲ್ಲಿ ಬಂದಿದ್ರು, ಎಲ್ಲ ಶಾಸಕರನ್ನ ಭೇಟಿ ಮಾಡಿದ್ರು, ಮಂತ್ರಿಗಳನ್ನ ಭೇಟಿ ಮಾಡಿದ್ರು. ನಮ್ದು ಕಾಂಗ್ರೆಸ್ ಪ್ರಣಾಳಿಕೆ ಅಂತಿದೆ, 5 ವರ್ಷದ ಪ್ರಣಾಳಿಕೆ. ಆ ಪ್ರಣಾಳಿಕೆಯಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಎಷ್ಟು ಯೋಜನೆಗಳು ಇಂಪ್ಲಿಮೆಂಟ್ ಮಾಡಿದ್ದಾರೆ ಮಂತ್ರಿಗಳು, ಶಾಸಕರು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋ ಒಂದು ಕೂಲಂಕುಷವಾಗಿ ಅವರು ಒಂದು ಪರಿಶೀಲನೆ ಮಾಡಿದ್ದಾರೆ, ಸಂಘಟನಾತ್ಮಕವಾಗಿ ಪರಿಶೀಲನೆ ಮಾಡಿದ್ದಾರೆ. ಅದು ಸ್ವಾಭಾವಿಕ ಪ್ರಕ್ರಿಯೆ. ಅದು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮಾತ್ರನ ಮುಖ್ಯಮಂತ್ರಿಗಳು, ಬಿಜೆಪಿಗಲ್ವಾ, JDSಗಲ್ವಾ ಅಥವಾ ರಾಜ್ಯಕ್ಕಲ್ವಾ ಅಂತ ನಿಮ್ಮ ಪ್ರಶ್ನೆ ಏನಾದ್ರು ಬಂದರೆ ಬಿಜೆಪಿ ಮುಖಾಂತರ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಿದ ಮೊದಲನೇ ದಿನನೇ 5 ಗ್ಯಾರಂಟಿಗಳಿಗೆ ತಾತ್ವಿಕ ಒಪ್ಪಿಗೆಯನ್ನು ತಗೊಂಡ್ರು. 5 ಗ್ಯಾರಂಟಿಗಳಿಂದ ಸುಮಾರು 5 ಕೋಟಿ ಕನ್ನಡಿಗರು ಒಂದಲ್ಲ ಒಂದು ಗ್ಯಾರಂಟಿಯ ಫಲಾನುಭವಿಗಳಾಗಿದ್ದಾರೆ. ಇದರಲ್ಲಿ ಬೇಜಾರು ಕಾಂಗ್ರೆಸ್ನವರು ಮಾತ್ರ, ಬಿಜೆಪಿ ಮಾತ್ರ, JDS ಅಂತ ಇಲ್ಲ. ಇನ್ನು ಬಿಜೆಪಿ JDS ಕಾರ್ಯಕರ್ತರು ಅವರ ಕ್ಷೇತ್ರಗಳಲ್ಲಿ ಕ್ಯೂ ನಿಂತ್ಕೊಂಡಿದ್ರು. ಏನು ಈ ಗ್ಯಾರಂಟಿ ಯೋಜನೆಗಳಿಗೆ ಮೊಬೈಲ್ ಲಿಂಕ್ ಮಾಡಲಿಕ್ಕೆ, ಆಧಾರ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ, ಬ್ಯಾಂಕಲ್ಲಿ 2,000 ರೂಪಾಯಿ ತಗೊಳ್ಳಿಕ್ಕೆ ಕ್ಯೂದಲ್ಲಿ ನಿಂತಿದ್ರು ಬಿಜೆಪಿ JDS ಕಾರ್ಯಕರ್ತರು. ಅದು ಸ್ವಾಗತ, ಅದು ಒಳ್ಳೆ ಕೆಲಸ. ಇಲ್ಲ, ನಾನೇನ್ ಹೇಳ್ತೀನಿ ಅಂದ್ರೆ ಅವರೂ ಕೂಡ ಇದ್ದಾರೆ, ಅವ್ರು ಬಿಟ್ಟಿಲ್ಲ ಅಂತ. ಅವರ ಪ್ರಶ್ನೆ ತಾನೇ ಅದು, ಬಿಜೆಪಿ ಅವರ ಪ್ರಶ್ನೆ. ಇದು ಕಾಂಗ್ರೆಸ್ ಮಾತ್ರ ಮುಖ್ಯಮಂತ್ರಿಗಳಂತ ನಾನೇ ಕಣ್ಣಾರ ನೋಡಿದ್ದೀನಿ. RR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಕ್ಯೂನಲ್ಲಿ ನಿಂತಿದ್ದು ಬ್ಯಾಂಕ್ ಮುಂದೆ, ಯಾವುದಕ್ಕೆ 2,000 ರೂಪಾಯಿನ ಅವ್ರ ತಾಯಿದು ಅಕ್ಕಂದು ರಿಜಿಸ್ಟರ್ ಮಾಡ್ಸಕ್ಕೆ ನಿಂತಿದ್ದು ನಾನು ನೋಡಿದ್ದೀನಿ. ಸೊ ಅಂದ್ರೆ ಇದು ಇವ್ರಂತಲ್ಲ, ಇದು ಸರ್ವಾಂಗೀಣ ಅಭಿವೃದ್ಧಿ, ಸರ್ವತೋಮುಖ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ, ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಪ್ರತಿಯೊಬ್ಬರಿಗೂ ಪಾಲ ಕೊಟ್ಟಿದೆ, ಪ್ರತಿಯೊಬ್ಬರನ್ನೂ ಜೀವನದ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಿದೆ. ಅದಲ್ಲದೆ ಕೇವಲ 5 ಗ್ಯಾರಂಟಿ ಮಾತ್ರ ಅಲ್ಲ, ನಮ್ಮ ಸರ್ಕಾರ ಮಾನ್ಯ ಕೃಷ್ಣ ಬೈರೇಗೌಡರು 1,11,111 ಹಕ್ಕು ಪತ್ರಗಳನ್ನ ಕೊಟ್ಟರಲ್ಲ, ಇದು ದಾಖಲೆ. ಅದು ಇಡೀ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರಗಳು ಈ ದಶಮಾನದಲ್ಲಂತೂ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಅಂತಹ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಅದು ಬಹಳ ಶ್ಲಾಘನೀಯ. ನಮ್ಮ ಸರ್ಕಾರ ಬಂದ ತಕ್ಷಣನೇ ಮಾನ್ಯ ರಾಮಲಿಂಗಾರೆಡ್ಡಿ ಅವರು 3,500 ಬಸ್ಗಳನ್ನ ಕೊಂಡ್ಕೊಂಡ್ರು. ಫಸ್ಟ್ ಇಯರಲ್ಲೇ ಹಣಕಾಸಿನ ಕೊರತೆ ಇದ್ರು ಕೂಡ ಎಂತಹ ಯೋಜನೆ ಅದು. ಆಮೇಲೆ ಮಾನ್ಯ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರಾಗಿ 175 ತಾಲೂಕುಗಳಲ್ಲಿ ಡಯಾಲಿಸಿಸ್ ಸೆಂಟರ್ಗಳನ್ನ, ಉಚಿತವಾದ ಡಯಾಲಿಸಿಸ್ ಸೆಂಟರ್ ಬಡವರಿಗೋಸ್ಕರ. ಅದ್ರೊಳಗೆ ಯಾರಿಗೂ ತಾರತಮ್ಯ ಇದೆಯಾ? ನಿಮ್ಗೆ 50 ಕೋಟಿ, ಬಿಜೆಪಿ 25 ಮುಂದುವರೆದು ಅದನ್ನು ಹೇಳ್ಬಿಡ್ತೀನಿ. ಆಮೇಲೆ ಕೀಮೋಥೆರಪಿ, ಕ್ಯಾನ್ಸರ್ ಪೇಷಂಟ್ ಬಂದ್ರೆ ಅವ್ರಿಗೆ ಉಚಿತವಾಗಿ ಕೀಮೋಥೆರಪಿ ಮಾಡಬೇಕಂತ ಹೇಳಿ 7 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಮಾಡಿದ್ರು. ಇದು
ಯಾರೋ ಒಬ್ರಿಗೆ ಇಬ್ರಿಗಲ್ಲ, ಇದು ಎಲ್ಲ ಇಲಾಖೆಗಳಿಂದ ಈ ಥರ ಅಭಿವೃದ್ಧಿ ಆಗ್ತಾ ಇರೋಂಥ ವಿಷಯ ನಾನು ನಿಮ್ಗೆ ಹೇಳಿದೆ. ಈ ವಿಶೇಷ ಅನುದಾನ ಅಂತ ಇರ್ತದಲ್ಲ, ಆ ವಿಶೇಷ ಅನುದಾನವನ್ನು ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತ್ರನೇ ಅಧಿಕಾರ ಇರೋದು. ಉದಾಹರಣೆಗೆ ಹೇಳ್ತೀನಿ, ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 2021 23 BJP ಶಾಸಕರಿಗೆ 50 ಕೋಟಿ ರೂಪಾಯಿ, ಕಾಂಗ್ರೆಸ್ ಶಾಸಕರಿಗೆ 6 ಕೋಟಿ ರೂಪಾಯಿ. 50 ಕೋಟಿ ರೂಪಾಯಿಯಲ್ಲಿ 6 ಕೋಟಿ ರೂಪಾಯಿಯಲ್ಲಿ ವ್ಯತ್ಯಾಸ ಅಜಗಜಾಂತರ 10% ಕೊಟ್ಟಿಲ್ಲ. ನಮ್ಮ ರಾಜೇಗೌಡರಂತ ಶೃಂಗೇರಿ ಶಾಸಕರು ವಿಧಾನಸಭೆನಲ್ಲೇ ಪ್ರತಿಭಟನೆ ಮಾಡಿಬಿಟ್ರು, ನಮ್ಗೆ 6 ಕೋಟಿನೂ ಬಂದಿಲ್ಲ ಅಂತ. 6 ಕೋಟಿ ಕೊಡ್ತಿರಲ್ಲ, ಆ 6 ಕೋಟಿ ನಮ್ಗೆ ಬಂದಿಲ್ಲ ಅಂತ. ಇದೇನಂದ್ರೆ ಬಿಜೆಪಿ ಗೌರ್ಮೆಂಟ್ಗಳನ್ನ ಝೀರೋ ಗ್ರಾಂಟ್ ಗವರ್ನಮೆಂಟ್ಸ್ ಅಂತಿದ್ರು. ಯಾಕಂದ್ರೆ ಕಾಂಗ್ರೆಸ್ ಶಾಸಕರು ಕೊಡಲಿಲ್ಲ ದುಡ್ಡು ಅವಾಗ. ಸೊ ಆ ಥರ ತಾರತಮ್ಯ ಅನ್ಯಾಯ ಮಾಡಿದ್ರು. ನಮ್ಮಲ್ಲಿ ಹಂಗಾಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 25 ಕೋಟಿ ರೂಪಾಯಿ ಎಲ್ಲಾ ಶಾಸಕರಿಗೂ ಕೊಟ್ಟಿದ್ದಾರೆ. 224 ಶಾಸಕರಿಗೆ 25 ಕೋಟಿ ರೂಪಾಯಿ. ಇನ್ನೂ ಅಧಿಕವಾಗಿ ವಿಶೇಷ ಯೋಜನೆ ಅಲ್ಲ ಅದು, ಅವರ ಅನುದಾನ ಕೆಪಾಸಿಟಿ ಇದೆ. ಕಾಂಗ್ರೆಸ್ ಶಾಸಕರು ಇನ್ನೂ 25 ಕೋಟಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಬಿಜೆಪಿಯವರು ಸಂತೋಷ ಪಡಬೇಕು, ಸ್ವಾಗತ ಮಾಡಬೇಕು. ಮುಖ್ಯಮಂತ್ರಿಗಳು ನಿಜವಾಗಿ ಹೇಳ್ತೀನಲ್ಲ, ಇಂತಹ ಅದ್ಭುತವಾದ ವಿಶಾಲ ಹೃದಯದ ಮುಖ್ಯಮಂತ್ರಿಗಳು ಬಿಜೆಪಿನ 4 ಮುಖ್ಯಮಂತ್ರಿಗಳಾಗಿದ್ರು, ಒಬ್ರು ಇರಲಿಲ್ಲ. ಈ ನಿಜವಾಗಿ ಹೇಳ್ತೀನಲ್ಲ, ಬಿಜೆಪಿ ಸ್ವಾಗತ ಮಾಡಬೇಕು. ಅಲ್ಲ ಮೇಡಮ್, ಈಗ ಅಷ್ಟಾದ್ರೂ ಕೊಟ್ಟಿದಾರಲ್ಲ, ಖುಷಿ ಪಡಿ. ಝೀರೋ ಗ್ರಾಂಟು ನಿಮ್ಮ ನೀವ್ ಹೆಂಗ್ ಮಾಡಿದ್ರು ಅವರು ಹಂಗೆ ಮಾಡ್ತಾ ಇದ್ದಾರೆ. ಬೊಮ್ಮಾಯಿ ಅವರು ಇದ್ದಾಗ ನಿಮ್ಮ ಸ್ವಪಕ್ಷದ ಶಾಸಕರೇನು ಪ್ರತಿಭಟನೆ ಮಾಡಿರ್ಲಿಲ್ವಾ? MP ಕುಮಾರಸ್ವಾಮಿ ಎಷ್ಟು ಉದಾಹರಣೆ ಕೊಡಬೇಕು? ಮಂಜುನಾಥ್ ದಾಸರಳ್ಳಿ MLA ಮಂಜುನಾಥ್ ಅವರು ದೇವೇಗೌಡರ ಮೂಲಕ ಹೇಳಿಸಿದ್ರು. ನೀವು ಈ ರಾಜ್ಯದ ಪ್ರಜೆ, ನಿಮ್ಗೆ ಸರಿ ಅನಿಸ್ತಾ ಇದೆ, ಬೇರೆಯವ್ರು ಬೇಡ. ಈ ವ್ಯೂವರ್ಸ್ಗೆ ನಾನು ಕೇಳ್ತೀನಿ. ಆಮೇಲೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 50 ಕೋಟಿ, ಇನ್ನೊಂದು ಕಾನ್ಸ್ಟಿಟ್ಯೂನ್ಸಿಗೆ 25 ಕೋಟಿ ಅಂದಾಗ ಅಭಿವೃದ್ಧಿ ಅಂತ ಇವರು ಅಭಿವೃದ್ಧಿ ಮಂತ್ರ ಮಾತಾಡ್ತಾರಲ್ಲ, ಸಮಾನವಾಗಿ ಮಾಡಕ್ಕಾಗತ್ತಾ? ಕರೆಕ್ಟ್. ಈಗ ಒಂದೇ ಏರಿಯಾದಲ್ಲಿ, ಈಗ ನಾನು ದಕ್ಷಿಣ ಕನ್ನಡ ಮಂಗಳೂರು ಭಾಗ, ಉಡುಪಿ ಜಿಲ್ಲೆಯ ಕಡೆಯವರು, ಅಲ್ಲಿ ಅಷ್ಟೂ ಜನರು ವಿನ್ ಆಗಿದ್ದಾರೆ ಬಿಜೆಪಿಯವರು. ನಿಮಗೂ ಗೊತ್ತಿದೆ, ಒಂದು ಕ್ಷೇತ್ರ ಬಿಟ್ಟರೆ ಎಲ್ಲಾ ಕ್ಷೇತ್ರದಲ್ಲೂ ಬಿಜೆಪಿ ಇದೆ. ಹಾಗಾದ್ರೆ ದಕ್ಷಿಣ ಕನ್ನಡ ಮಂಗಳೂರು ವಿಭಾಗ ಎಲ್ಲ ಬರೀ ಎಲ್ಲಾ ಕ್ಷೇತ್ರಕ್ಕೆ ಏನ್ ಕೊಡ್ತೀರಾ ಅದರ ಅರ್ಧ ದುಡ್ಡು ಅಲ್ಲಿ ಕೊಡ್ತಾ ಇದ್ದೀರಾ. ಏನ್ ತಪ್ಪು ಮಾಡಿದ್ದಾರೆ? ಬಿಜೆಪಿ ಬಂದಿರೋ ತಪ್ಪ ಅಲ್ಲಿ, ಅಥವಾ ಇವರು ಕಾಂಗ್ರೆಸ್ಗೆ ಮಾತ್ರ ಮುಖ್ಯಮಂತ್ರಿನ? ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಡೆಲ್ಲಿಗೆ ಹೋಗಿ ಕೂತ್ಕೊಂಡ್ರಲ್ಲ, ಅವಾಗ ಅವರಿಗೆ ಏನು ಅನ್ಸಿಲ್ವಾ? ಒಕ್ಕೂಟ ವ್ಯವಸ್ಥೆ ಅಂತ ಅವಾಗ ಅನ್ಸಿಲ್ವಾ? ಪ್ರಜಾತತ್ವಾತ್ಮಕ ಅಂತೆಲ್ಲ ಮಾತಾಡ್ತಾರಲ್ಲ ಇವರು, ಮಾತೆತ್ತಿದ್ರೆ ಏನು ಕಾನ್ಸ್ಟಿಟ್ಯೂನ್ಸಿ ಬುಕ್ ತಗೊಂಡು ಮಾತಾಡ್ತಾರೆ ನಿಮ್ಮ ಕಾಂಗ್ರೆಸ್ನವರು. ನಟರಾಜ್ ಗೌಡ, ನಿಮ್ಮ ಪಕ್ಷಕ್ಕೆ ನಾಚಿಕೆ ಆಗಲ್ವಾ? ಒಂದು ಕ್ಷೇತ್ರಕ್ಕೆ 25 ಕೋಟಿ, ಒಂದು ಕ್ಷೇತ್ರಕ್ಕೆ 50 ಕೋಟಿ ಅಂತ ಹೇಳ್ತಾರೆ. ಒಂದ್ ನಿಮಿಷ, ಸಂತೋಷ ಆಗ್ತಾ ಇದೆಯಾ? ಅಲ್ಲ ಸರ್, ನೀವು ಹೌದು, ಕಾಂಗ್ರೆಸ್ ಪಕ್ಷ, ಮತ್ತೆ ನಾನು ಹೇಳ್ತಿದ್ದೀನಿ ಕೇಳಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಅಂತ ಹೇಳಿ ಎಲ್ರಿಗೂ ಗೊತ್ತಿರುವಂತದ್ದು. ಹಾಗಂತೇಳಿ ಕಾಂಗ್ರೆಸ್ ಇರುವ ಜಾಗಕ್ಕೆ ಜನ ಏನ್ರಿ ತಪ್ಪು ಮಾಡಿದಾರ? ಈ ಜನ ಟ್ಯಾಕ್ಸ್ ಕಟ್ಟಿಲ್ವಾ? ತೆರಿಗೆ ಕಟ್ತಾ ಇಲ್ವಾ? ಎಲ್ಲರ ತೆರಿಗೆ ದುಡ್ಡು ತಾನೇ ಕೊಡ್ತಾ ಇರೋದು. ಬರೀ ಕಾಂಗ್ರೆಸ್ಗೆ ಓಟ್ ಹಾಕಿರೋರು ಮಾತ್ರನಾ? ಬೇರೆಯವ್ರಿಗೆ ಕೇಳುವ ಹಕ್ಕಿಲ್ವಾ? ನಿಜ ಮೇಡಮ್, ನೀವು ಹೇಳೋಕೆ ಇವತ್ತು ಒಂದ್ ನಿಮಿಷ, ಇವರು ಇಷ್ಟೆಲ್ಲ ಮಾತಾಡ್ತಿದ್ರು, ಅವಾಗದಿಂದ ಭಾಷಣ ಮಾಡಿದ್ರು, ನಾನು ಸುಮ್ಮನಿದ್ದೀನಿ. ಬೇಳೂರು ಗೋಪಾಲಕೃಷ್ಣ ಒಂದ್ ಕಡೆ ಹೇಳ್ತಾರೆ, ಒಂದು ಚರಣಿ ಮಾಡಕ್ ಆಗಲ್ಲ ರೀ ಅಂತಾರೆ, ನೇಣು ಹಾಕೊಂಡು ಸಾಯ್ತೀನಿ ಅಂತಾರೆ. ರಾಜುಕಾಗೆ ಏನಂತ ಹೇಳಿದ್ರು, ರಾಯರೆಡ್ಡಿ ಏನಂತ ಹೇಳಿದ್ರು ನೋಡಿ. ಒಂದಂತೂ ಇಲ್ಲಿ ಸ್ಪಷ್ಟ, ಮಲತಾಯಿ ಧೋರಣೆ ಈ ತರ ಈ ಮಟ್ಟಕ್ಕೆ ಬರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಮನೆ ಸಿದ್ದರಾಮಯ್ಯನವರು ಇತ್ತೀಚೆಗೆ ಯಾಕೆ ಈ ತರ ಹಾಕೊಂಡು ಬಂದಿದಾರ ಗೊತ್ತಿಲ್ಲ. ಅವ್ರದೇ ಪಕ್ಷ ಇವತ್ತೇ ನೋಡಿದ್ರಲ್ಲ, DCM ಅವರು ಸಮಬಾಳು ಅಲ್ಲ, ಕಾಂಗ್ರೆಸ್ನವರಿಗೆ ಸಮಬಾಳು ಅವರೆಲ್ಲ ಇದೆಯಾ ನೋಡಿ. ಈಗ ಮಧ್ಯದಲ್ಲಿ DCM ಎದ್ದು ಬಂದದ್ ನೋಡಿಲ್ವಾ ನೀವು? ಗೊತ್ತಾಗಿಲ್ವಾ? ನೋಡಿ, ನಾನು ಹೇಳೋದಿಷ್ಟೇ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದೆ. ಒಂದು ರೌಂಡ್ ಇಲ್ಲಿಂದ ಹೋಗ್ಬಿಟ್ಟು ನಮ್ಮ ಇದು ಮುಗಿಸ್ಕೊಂಡು ಬೇಡ 10 ಕಿಲೋಮೀಟರ್ ಒಳಗೆ ಒಂದು ಡ್ರೈವ್ ಮಾಡ್ಕೊಂಡು ಬರೋಣ. ಯಾವ ತರ ಇದೆ ಒಂದು ರೋಡ್, ಯಾವ ತರ ಇದೆ ಅಂತ ನೋಡೋಣ. ನಿಜ ಮೇಡಮ್, ಇಡೀ ಹೈವೇಗಳು ಯಾವ ತರ, ನಾವು ಮೋದಿ ಅವರ ಇದರಲ್ಲಿ ಹೈವೇಗಳು ಯಾವ ತರ ಇದೆ, ಕರ್ನಾಟಕ ರಾಜ್ಯದ ರಸ್ತೆಗಳು ಯಾವ ತರ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಗ್ಯಾರಂಟಿ ಬಗ್ಗೆ ಮಾತಾಡಿದ್ರು. ಈಗ ತಾರತಮ್ಯ ಅಂತ ಹೇಳ್ತಿರಲ್ಲ ಗೌಡ್ರೆ, ಅವಾಗ ಕೇಂದ್ರದಿಂದ ತಾರತಮ್ಯ ಆದಾಗ ನೀವೇ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲ, ಈಗ ಯಾವ ಮುಖ ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ತೀರಿ? ನಿಮಿಷ, ನಮ್ಮ ಬಿಜೆಪಿಯ ವಕ್ತಾರರು ಹೇಳಿದ್ರು, ಕಾಂಗ್ರೆಸ್ನ ಶಾಸಕರು ಕೆಲವರು ಅನುದಾನ ಕೊರತೆ ಆಗಿದೆ, ರಸ್ತೆ ಮಾಡಕ್ಕಾಗ್ತಿಲ್ಲ, ಮೋರಿ ಮಾಡಕ್ಕಾಗ್ತಿಲ್ಲ ಅಂದ್ರು ಅಂತ ಆಯ್ತು. ಕಾಂಗ್ರೆಸ್ ಶಾಸಕರು ಹೇಳಿದ್ರು ಅಂತ ಬಿಜೆಪಿ ಶಾಸಕರು ಯಾರು ಹೇಳಿದ್ರು ಆತರ? ಕೆಲಸನೇ ಮಾಡಲ್ಲ ರೀ ಅವರು. ನೀವು 25 ಕೋಟಿ ಕೊಟ್ಟಿದ್ರಲ್ಲ, ಅದು ಖರ್ಚು ಮಾಡಿ ಕೆಲಸ ಮಾಡಲ್ಲ ಅವರು. ಬಹಳ ನಿಷ್ಕ್ರಿಯ ಬಿಜೆಪಿದಲ್ಲಿ. ಏನ್ ಗೊತ್ತಾ, ಶಾಸಕರಲ್ಲ ಈ ಬಹಳ ಕಡೆ ಈ ಮಂಗಳೂರು ಭಾಗದವರು ಅಥವಾ ಈ ಮಧ್ಯ ಕರ್ನಾಟಕ ಮಂಗಳೂರು ಭಾಗದ ಬಗ್ಗೆ ಮಾತಾಡ್ತೀರಾ ನೀವು?
ಮಂಗಳೂರು ಭಾಗ ಒಂದು ಶಾಸಕರ ಹೆಸರು ಹೇಳಿ. ನಿಷ್ಕ್ರಿಯ ಶಾಸಕರು ಒಂದು ಶಾಸಕರ ಹೆಸರು ಹೇಳಿ. ನೀವ್ ಹೇಳ್ತಿದ್ರಲ್ಲ ಮಂಗಳೂರು ಮತ್ತು ದಕ್ಷಿಣ ಯಾತ್ರೆ ಕೊಡ್ತೀರಾ? ನಾನು ಇಲ್ಲಿ ಕೂತಿದ್ದೀನಿ, ನಾನೇ ಇಲ್ಲಿ ಕೂತಿದ್ದೀನಿ, ಆ ವಿಭಾಗದವಳು, ಆ ಭಾಗದವಳು. ನೀವು ನಿಷ್ಕ್ರಿಯ ಅಂತ ಹೇಳ್ತೀರಲ್ಲ, ಹೆಂಗ್ರೆ ಹೇಳ್ತೀರಾ ನೀವು? ದಕ್ಷಿಣ ಕನ್ನಡ ಮಂಗಳೂರು ವಿಭಾಗದ ಶಾಸಕರನ್ನು ನಿಷ್ಕ್ರಿಯ ಅಂತ ಹೇಳಿದ್ರೆ ಮಾತನ್ನು ವಾಪಸ್ ತಗೊಳ್ಳಿ. ಕೆಲಸ ಮಾಡಲ್ಲ ಅಂತ ಒಂದು ಉದಾಹರಣೆ ಹೇಳ್ರಿ, ಒಂದು ಎಕ್ಸಾಂಪಲ್ ಸರ್ ಹೇಳಿ, ಯಾಕೆ ಆ ಮಾತು ಮಾತಾಡ್ತೀರಾ? ಉಡುಪಿ ಜಿಲ್ಲೆ ದಕ್ಷಿಣ ಭಾಗದವ್ರು ಆ ತರ ಮಾತಾಡ್ತೀರಾ ನೀವು? ಕೇಳಿಸ್ಕೊಳ್ರಿ ನೀವು. Yes, sir. ಕರಾವಳಿ ಭಾಗದವರು, ಮಧ್ಯಮ ಕರ್ನಾಟಕದವರು, ಕರಾವಳಿ ಭಾಗದವರಿಗೆ ನಾನು ಹೇಳ್ತೇನೆ, ಶಾಸಕರು ಯಾರಾದ್ರೂ ಆಯ್ತು, ಬಿಜೆಪಿ ಇವ್ರು ಹೇಳ್ದಂಗೆ ಕಾರಣ, ಇವ್ರ ಶಾಸಕರು ಯಾರಾದ್ರೂ ಒಂದು ವಿಶೇಷ ಯೋಜನೆ ಮಾಡ್ಕೊಂಡು ಯಾವ್ದಾದ್ರು ಮಂತ್ರಿತ ಹೋಗಿ ನನಗೆ ಈ ಯೋಜನೆ ಬೇಕು, ಅಪ್ರೂವ್ ಮಾಡ್ಕೊಡಿ ಅಂತ ಕೇಳಿದಾರ? ಹೇಳಿ. ಅಲ್ಲ ರೀ, ಏನ್ ಕೊಡ್ತಾ ಇದೀರಾ ನೀವು? ನೀವು ನೋಡಿ, ಇದೆಲ್ಲ ಏನ್ ಕೊಡ್ತಾ ಇದೀರಾ? ತಿಂದುಂಡು ಆರಾಮಾಗಿ ನಾನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಮಂಗಳೂರು ಭಾಗದ ಶಾಸಕರು, ಕರಾವಳಿ ಭಾಗದ ಶಾಸಕರು, ಮಧ್ಯ ಕರ್ನಾಟಕದ ಶಾಸಕರು, ಬಿಜೆಪಿಯ ಶಾಸಕರುಗಳು ಯಾರಾದ್ರೂ ಒಂದು ವಿಶೇಷ ಯೋಜನೆ ಮಾಡಿಕೊಂಡು ಯಾರಾದ್ರೂ ಮಂತ್ರಿತ್ವಕ್ಕೆ ಹೋಗಿ ಈ ಯೋಜನೆಗೆ ನಿಮ್ಗೆ ಅನುದಾನ ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನಾಗಲಿ, ಉಪಮುಖ್ಯಮಂತ್ರಿಗಳನ್ನಾಗಲಿ ಅಥವಾ ಮಂತ್ರಿಗಳನ್ನಾಗಲಿ ಭೇಟಿ ಮಾಡ್ತಾರೆ. ಅಲ್ಲ ಸರ್, ನಿಮ್ಮ ಶಾಸಕರಿಗೆ ಸಚಿವರು ಕೈ ಸಿಗ್ತಾ ಇಲ್ಲ ಸರ್, ಅಂತದ್ರಲ್ಲಿ ಬಿಜೆಪಿ ಸಿಗ್ತಾರ ಅವರು? ನೋಡಿ, ಒಂದೇ ಗೊತ್ತಾ, ಎಲ್ಲಾ ಶಾಸಕರುಗಳಿಗೆ ಸಚಿವರುಗಳು ಬೆಂಗಳೂರಿನಲ್ಲಿ ಅವ್ರ ಕಚೇರಿಗಳು ಸಿಗ್ತಾರೆ ಮತ್ತು ರಾಜ್ಯಗಳು ಸುತ್ತಕ್ಕೆ ಹೋಗ್ತಾರೆ. ಸಚಿವರುಗಳು ಟಿಪಿ ಸಮೇತ. ಈಗ ನಾನು ಇದಕ್ಕಿಂತ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ನಮ್ಗೆ ಟೂರ್ ಪ್ರೋಗ್ರಾಮ್ಗಳು ಬರ್ತದೆ ಮಂತ್ರಿಗಳದ್ದು. ಬಿಜೆಪಿ ಶಾಸಕರುಗಳಿಗೆ ಗೊತ್ತಿಲ್ಲ, ಅದಕ್ಕೆ ಮಾಹಿತಿ ತಲುಪಿಲ್ಲ, DC ತವ್ರ ಕಮ್ಯುನಿಕೇಶನ್ ಇಲ್ಲ, ತಹಸೀಲ್ದಾರ್ ತವ್ರ ಕಮ್ಯುನಿಕೇಶನ್ ಇಲ್ಲ, CEO ತವ್ರ ಕಮ್ಯುನಿಕೇಶನ್ ಇಲ್ಲ, ನಾವೇನು ಮಾಡಕ್ ಸಾಧ್ಯ ಆಗಲ್ಲ. ಎಲ್ಲ ಬಿಜೆಪಿ, ನಾನು ಅದಕ್ಕೆ ಹೇಳ್ತೀನಿ, ಬಿಜೆಪಿಯ ಶಾಸಕರುಗಳು 25 ಕೋಟಿ ಏನು ಅನುದಾನ ಸಿಕ್ಕಿದೆ, ದಯಮಾಡಿ ಪುಣ್ಯಾತ್ಮರ, ದಯಮಾಡಿ ಅದನ್ನು ಖರ್ಚು ಮಾಡಿ ಜನಗಳಿಗೋಸ್ಕರ. ಮನೆಯಲ್ಲಿ ಉಳಿಬೇಡಿ, 6 ತಿಂಗಳು 3 ತಿಂಗಳು ನಾಪತ್ತೆ ಆಗಬೇಡಿ, ಜನಗಳ ಜೊತೆ ಕೆಲಸ ಮಾಡಿ. ಯಾರಾದರೂ ಒಬ್ರು ಶಾಸಕರು ನಮ್ಮ ಕ್ಷೇತ್ರಗಳಲ್ಲಿ ನಿಮ್ಮ ಗ್ಯಾರಂಟಿ ಯೋಜನೆ ಸರಿಯಾಗಿ ಅನುಷ್ಠಾನ ಆಗಿಲ್ಲ, ಬಿಜೆಪಿ ಶಾಸಕರು ಹೇಳ್ತಿದ್ರಿ ಅಲ್ಲಲ್ಲ, ಕೈ ತೋರಿಸ್ತಿರಲ್ಲ, ಕೈ ನಿಮ್ಗೆ ತಪ್ಪಿದು. ನೀವು ಹಿಂಗ್ ಡಿಸ್ಟರ್ಬ್ ಮಾಡಿದ್ರೆ ಡಿಬೇಟ್ ನಾನಿಲ್ಲ. ಬಿಜೆಪಿ ಒಬ್ಬರಾರು ಶಾಸಕರು 2 ವರ್ಷಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸರಿಯಾಗಿ ಆಗಿಲ್ಲ, ಇವ್ರಿಗೆ ಇನ್ನೂ ರೇಷನ್ ಕಾರ್ಡ್ ಅಕ್ಕಿ ಬಂದಿಲ್ಲ 10 kg ಅಂತ ಹೇಳಿ ಲಿಸ್ಟ್ ಮಾಡ್ಕೊಂಡು ಕೊಡ್ಬೇಕು, ಮಾಡಬೇಕು. ಆ ಕೆಲಸವನ್ನ ಬಿಜೆಪಿಯವರು ಮಾಡೋದಿಲ್ಲ. ಬಿಜೆಪಿಗರು ಏನ್ ಗೊತ್ತಾ, ನಾನು ಶಾಸಕರಲ್ಲ, ಮಂತ್ರಿನೂ ಅಲ್ಲ, ಮಂತ್ರಿಗಳು ಕೊಡ್ಬೇಕ್ರಿ, ಡಿಸ್ಟಿಗಳು ಕೊಡ್ಬೇಕು. ನಾನು ಹೇಳ್ತೀನಿ ಏನ್ ಗೊತ್ತಾ, ಅಭಿವೃದ್ಧಿ ಅನ್ನೋದು ನಿರಂತರ, ಎಲ್ಲಾ ಇಲಾಖೆಗಳಿಂದ ನಿರಂತರವಾಗಿ ಅಭಿವೃದ್ಧಿ ಆಗುತ್ತೆ. 224 ಕ್ಷೇತ್ರಗಳು ಕೂಡ ಸಮಾನಾಂತರವಾಗಿ ಅಭಿವೃದ್ಧಿ ಆಗ್ತವೆ. ವಿಶೇಷ ಅನುದಾನ ಅಂತ ಬಂದಾಗ ಬಿಜೆಪಿಯ ಶಾಸಕರಾಗ್ಲಿ, ಕಾಂಗ್ರೆಸ್ ಶಾಸಕರಾಗ್ಲಿ ಕ್ರಿಯಾ ಯೋಜನೆಗಳನ್ನ ಮಾಡಿಕೊಂಡು ಅವರು DC-ಗಳನ್ನಾಗ್ಲಿ ಅಥವಾ CEO-ಗಳನ್ನಾಗ್ಲಿ ಅಥವಾ ಮಂತ್ರಿಗಳನ್ನಾಗ್ಲಿ ಅಥವಾ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು, ಕೆಲಸ ಮಾಡಬೇಕು. ಬಿಜೆಪಿಯ ಶಾಸಕರು ನಾಪತ್ತೆ, ನಿಷ್ಕ್ರಿಯ, ಯಾರು ಕೆಲಸ ಮಾಡಲ್ಲ. ನಂದೊಂದು ಪ್ರಶ್ನೆ, ಈಗ ಸರ್ಕಾರದ ಹತ್ರ ಹಣ ಇಲ್ಲ ಅಂತ ನಿಮ್ಗೆ 25 ಕೋಟಿ ಕೊಡೋಕೆ ಮುಂದಾಗಿದ್ದಾರ ಅಥವಾ ರಿವೆನ್ಸ್ ತೀರಿಸ್ಕೊಳ್ತಿದಾರ ಅಂತ? ಇದೇ ಮಾರ್ಚ್ 7ನೇ ತಾರೀಕು 2025ಕ್ಕೆ ಮೊನ್ನೆ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದ್ರು. ಬಜೆಟ್ ಮಂಡಿಸಿದಾಗ ಅವ್ರು ಏನಂದ್ರು, 4,01,549 ಕೋಟಿ ಬಜೆಟ್ ಮಂಡಿಸಿದ್ರು. ಅದರಲ್ಲಿ ಗ್ಯಾರಂಟಿಗೋಸ್ಕರ 58,000 ಕೋಟಿ ಮೀಸಲಿಟ್ರು. ಉಳಿದಿರೋದು 3,54,549 ಕೋಟಿ ಇದೆಯಲ್ಲ, ಏನಾಗ್ತಾ ಇದೆ? ದುಡ್ಡಿದೆಯಲ್ಲ, ಇವ್ರದೇ ಶಾಸಕರು ದುಡ್ಡಿಲ್ಲ ಅಂತ ಹೇಳ್ಕೊಂಡು ಬರ್ತಾರೆ. ಮಾತೆತ್ತಿದ್ರೆ ನಾವು ಪಂಚ ಗ್ಯಾರಂಟಿ ಮಾಡಿದೀವಿ ಅಂತಾರೆ. ಆ ಗ್ಯಾರಂಟಿ ಎಷ್ಟು ಜನರಿಗೆ ಏನ್ ಬಂದಿದೆ ಅದು ಸಪರೇಟ್, ಅದ್ರ ಬಗ್ಗೆ ಡಿಸ್ಕಸ್ ಬೇಡ. ನಾನು ಹೇಳುದು 3.5 ಲಕ್ಷ ಕೋಟಿ ದುಡ್ಡಿರುವಾಗ ಒಂದು MLA-ಗೆ 25 ಕೋಟಿ, ಬೇರೆ MLA-ಗೆ 50 ಕೋಟಿ ಅಂತ ಮಾತಾಡ್ತಾರಲ್ಲ ಇವರು. ಇದೇ ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು 81 ಕೋಟಿ ಜನರಿಗೆ ಆಹಾರ ಭದ್ರತೆ ಇದು ಮಾಡಿದ್ರು. ಎಲ್ಲಾದ್ರೂ ಇವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ, ಇದು ಬಿಜೆಪಿ ಓಟ್ ಹಾಕಿದ್ದಾರೆ ಅಂತ ಏನಾದ್ರು ಹೇಳಿದ್ರ?
ಇಷ್ಟು ರಸ್ತೆಗಳು, ಇಷ್ಟು ಹೈವೇಗಳು, ಇಷ್ಟು ಉದ್ದ ಮಾಡಿದಾಗ ಎಲ್ಲರೂ ಅವರು ಬರೀ ಬಿಜೆಪಿ ಕಾಂಗ್ರೆಸ್ ಅವ್ರು ಮಾತ್ರ ಓಡಾಡಕ್ಕಂತ ಮಾಡಿದ್ರ 4 ಕೋಟಿ PM ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಕಟ್ಟಿಸಿದ್ರು. ಆ 4 ಕೋಟಿ ಮನೆಯಲ್ಲಿ ಎಲ್ಲರೂ ಬಿಜೆಪಿ ಮನೆ ಹಾಕಿದವ್ರಿಗೆ ಮಾತ್ರ ಅಂತ ಏನೋ ಮಾಡಿದ್ರ, ಅಥವಾ ಬಿಜೆಪಿ ಮೇಲೆ ಬಿಜೆಪಿ ಸಂಸದರು ಮಾತ್ರ ಇದು ಅನುದಾನ ತಗೊಳ್ಳಿ ಅಂತ ಏನಾದ್ರೂ ಹೇಳಿದ್ರ? ಮತ್ತೆ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡಿದ್ರು ಅಂತ ಕೇಳ್ತಾರೆ. ಅನುದಾನ ತಾರತಮ್ಯ ಇವ್ರು ಮಾತೆತ್ತಿದ್ರೆ GST ವಾಪಸ್ ಇಲ್ಲ ಸರ್, ಇವರು ಮಾತೆತ್ತಿದ್ರೆ ಪ್ರತಿ ಎಲ್ಲಾ ಕಡೆ ಈ ಮಾತನ್ನೊಂದು ಹೇಳ್ತಾರೆ, ನಮ್ಗೆ ಕೇಂದ್ರದಿಂದ ಬಂದಿಲ್ಲ ಅಂತ. ನಿರ್ಮಲಾ ಸೀತಾರಾಮನ್ ಅವರು ಖುದ್ದು ಫೈನಾನ್ಸ್ ಮಿನಿಸ್ಟ್ರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ, ಏನೇನ್ ಬಂದಿದೆ, ಏನೇನ್ ಬಂದಿಲ್ಲ, ಯಾವ್ದಾವ್ದು ಬರುತ್ತೆ ಎಲ್ಲವನ್ನು ಹೇಳಿದ್ದಾರೆ. ಇಷ್ಟಾದ್ರೂ ಕೂಡ ಆನ್ಸರ್ ಅದನ್ನೇ ಹೇಳ್ತೀನಿ. ನಾನು ಹೇಳೋದು ಇವರು ತಾರತಮ್ಯ ಯಾರು ಮಲತಾ ಇದ್ದಾರೆ, ಯಾರು ಮಾಡ್ತಾರೆ? ಮಾನ್ಯ ಸಿದ್ದರಾಮಯ್ಯ ಮಾಡ್ತಾ ಇರೋದು. ಮೋದಿ ವಾಪಸ್ ಟ್ಯಾಕ್ಸ್ ರಾಜ್ಯದಲ್ಲಿ ಇವರಿಗೆ ಬರ್ತಾ ಇಲ್ಲ. ನಮ್ಮ ತೆರಿಗೆ GST ಸರ್, ಬಗ್ಗೆ ಮಾತಾಡ್ತೀರಾ? ಇವತ್ತು ಅಂಗಡಿ ಮುಗ್ಗಟ್ಟವರಿಗೆ ನೋಟಿಸ್ ಕಳಿಸಿದ ಯಾರೇ? ಈಗ ನಮ್ಮ ತೆರಿಗೆ ಕೊಡ್ತೀರಾ ಕೊಡೋಲ್ರಿ? ಅಷ್ಟೇ ಬೇಕರಿ ಅವರಿಗೆ ನೋಟಿಸ್ ಕಳಿಸಿದ ಯಾರು ಹೇಳಿ? ಮಾತಾಡ ಯಾರು ಕಳಿಸಿದ ಹೇಳಿ? ಇಲ್ಲಿಯ ರಾಜ್ಯ ಸರ್ಕಾರ ಯಾಕೆ ಹೇಳಿ? ಇವರ ಹತ್ರ ಕಲೆಕ್ಟ್ ನೋಟಿಸ್ ನಾವೇ ಕಳಿಸಿದ್ವಿ ಅಲ್ಲೂ. ಗುಜರಾತ್ಗೂ ನೋಟಿಸ್ ಕೊಟ್ಟವ್ರೆ, ನಾವೇ ಕೊಟ್ಟಿದ್ವಿ ಅಲ್ಲೂ. ರಾಜ್ಯದಲ್ಲಿ GST ಕೌನ್ಸಿಲ್ ಇದೆ. ಈಗ ಓಲಿ ಮೋದಿ ಅವರು ಟ್ಯಾಕ್ಸ್ ಕೊಡ್ತಾರ ಕೊಡಲ್ಲ ನಮ್ಗೆ ನಮ್ಮ ಪಾಲು? ಅಲ್ಲ ಮೇಡಮ್, ಕರ್ನಾಟಕ ಬರಬೇಕಾದ ಪಾಲೇ ಬರ್ತಾ ಇಲ್ವಲ್ಲ? ನೋಡಿ, ಕರ್ನಾಟಕಕ್ಕೆ ಬರಬೇಕಾದದ್ದು ಖಂಡಿತ ಬಂದೇ ಬರುತ್ತೆ. ಯಾವತ್ತೂ ಕೂಡ ನಾವು ಯಾವತ್ತಿದ್ರು ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಸಬ್ಕಾ ಪ್ರಯಾಸ ಯಾವತ್ತೂ ಕೂಡ ಒಂದ್ ನಿಮಿಷ ಇರಿ, ನೀವ್ ಏನೇ ಮಾತಾಡಿ, ನೀವಿವತ್ತು ಜ್ವಲಂತ ಸಾಕ್ಷಿ ಇದೆ. ಕಾಂಗ್ರೆಸ್ ಅವರಿಗೆ 25, ಬಿಜೆಪಿ ಅವರಿಗೆ 25, ಕಾಂಗ್ರೆಸ್ ಅವರಿಗೆ 50. ಏನ್ರಿ ಮಾಡಿದಾರೆ? ನೀವು ನಿಮ್ ಪಾಕೆಟ್ ಇಂದ ಕೊಡ್ತಾ ಇದ್ದೀರಾ? ಕರ್ನಾಟಕ ರಾಜ್ಯದ ತೆರಿಗೆ ದುಡ್ಡು ಇದು. ಮುಖ್ಯಮಂತ್ರಿ ಅವರ ಮನೆಯಿಂದ ತಂದು ಕೊಡ್ತಾ ಇದ್ದೀರಾ ನೀವು? ಎಲ್ಲಿಂದ ಕೊಡ್ತಾ ಇದ್ದೀರಾ ನೀವು? ಸರ್, ಕಾಂಗ್ರೆಸ್ MLA ಅಂದ್ರೆ ಅವ್ರ ಕ್ಷೇತ್ರ ಅಷ್ಟೇ ಅಭಿವೃದ್ಧಿ ಆಗ್ಬೇಕು. ಇದು ದುಡ್ಡು ಯಾರ್ದು? ಬಿಜೆಪಿ ನಾನು CM ಸಿದ್ದರಾಮಯ್ಯನವರ ಮನೆಯಿಂದ ತಂದು ಏನು ಕೊಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು ರಾಜ್ಯದ ಎಲ್ಲರೂ ಟ್ಯಾಕ್ಸ್ ದುಡ್ಡು. ಬಿಜೆಪಿ ನಾನು ಒಪ್ತೀನಿ, ಯಾರು ಮನೆಯಿಂದ ಕೊಡಲ್ಲ, ತಂದು ಕೊಡಲ್ಲ. ಮೋದಿ ಅವರು ಅವ್ರ ಮನೆಯಿಂದ ತಂದುಕೊಳ್ಳಲ್ಲ, ಬಿಜೆಪಿ ಅವ್ರ ಕಚೇರಿಯಿಂದ ಕೊಡಲ್ಲ. ರಾಜ್ಯದ ತೆರಿಗೆ ಪಾಲನ್ನ ಕೊಡಬೇಕಾದಂತ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು. ರಾಜ್ಯಕ್ಕೆ ಅನ್ಯಾಯ ಮಾಡಿದಾಗ ಬಿಜೆಪಿ ನಾಯಕರು ಗಟ್ಟಿಯಾಗಿ ಕೇಳಬೇಕು. ಇಷ್ಟೊಂದು ರಣ ಹೇರಿಗಳ ತರ ಬಿಜೆಪಿ ಸಂಸದರು ಇರಬಾರ್ದು. ಆ ರೀತಿಯಾಗಿ ಕೊಟ್ಟಿದೆ ಸಂಸದರು ಕೇಳಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು ಕೊಡಿ, ನಮ್ಮ ಪಾಲ್ ಕೊಡಿ. 14ನೇ ಹಣಕಾಸಿನ ಆಯೋಗದಲ್ಲಿ ಅನ್ಯಾಯ ಆಯ್ತು. ಮಾಡಬಾರ್ದು. ರಾಜ್ಯದ ಹಿತ ಮುಖ್ಯ ರೀ. ನಿಮ್ಮ ರಾಜಕೀಯ ಮಾಡ್ಕೊಳ್ಳಿ ಬಿಜೆಪಿ ಕಾಂಗ್ರೆಸ್, ಆದ್ರೆ ನಿಮ್ಮಂತವ್ರು ಬರ್ತಾರೆ ಹೋಗ್ತಾರೆ, ಈ MP ಗಳು ಬರ್ತಾರೆ ಹೋಗ್ತಾರೆ. ಆದ್ರೆ ರಾಜ್ಯದ ಒಂದು ವ್ಯವಸ್ಥೆ ಇದೆಯಲ್ಲ, ಈ ಸಿಸ್ಟಮ್ ಇದೆಯಲ್ಲ, ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರು ಕೂಡ ನೀವು ಬಾಯಿ ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಕಣ್ಣು ಮುಚ್ಕೊಂಡಿದ್ಯಲ್ಲ, ಮಹಾ ಅಪರಾಧ. 19 ಜನ ಬಿಜೆಪಿ ಸಂಸದರು ರಾಜ್ಯಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಕೇಂದ್ರ ಸರ್ಕಾರ ದ್ರೋಹನೇ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಬಟ್ ನಿಮ್ ಸಂಸದರು ಏನ್ ಮಾಡ್ತಿದ್ದೀರಾ? ಒಂದಿನ ಧ್ವನಿ ಎತ್ತಿದ್ದೀರಾ? ನಮ್ ಪಾಲ್ ಕೊಡಿ ಅಂತ ಕೇಳಿದೀರಾ? ಅನುದಾನ ಕೊಡಿ ಅಂತ ಕೇಳಿದೀರಾ? ಯೋಜನೆ ಕೊಡಿ ಅಂತ ಹೇಳಿದೀರಾ? ಏನು ಕೇಳಲ್ಲ. ವಾಸ್ತವ ಇರೋದು ಇವತ್ತು ಕರ್ನಾಟಕದಲ್ಲಿ ಯಾವ ಕಾಂಗ್ರೆಸ್ MLAಗೆ ಬಿಜೆಪಿ MLAಗೆ ತಾರತಮ್ಯ ಮಾಡಿದ್ರು ಮಾನ್ಯ ಸಿದ್ದರಾಮಯ್ಯನವರು. ನಾನು ಹೇಳ್ತಾ ಇರೋದು ಮಾತಾಡಿ. 25 ಕೋಟಿ ಕೊಟ್ಟಿದ್ವಿ, ಬಿಜೆಪಿ 0 ಕೊಡ್ತಾ ಇದ್ರಿ ನೀವು. ಶೂನ್ಯ. ಶೂನ್ಯ. ಬೊಮ್ಮಾಯಿ ಅವ್ರಿಗೆ ಏನಂತ ಗೊತ್ತು? ಬೊಮ್ಮಾಯಿ ಗೌರ್ಮೆಂಟ್ಗೆ ಝೀರೋ ಗ್ರಾಂಟ್ ಗೌರ್ಮೆಂಟ್, ಬೊಮ್ಮಾಯಿ ಗೌರ್ಮೆಂಟ್ ಅಂತಾರೆ. ಅಂದ್ರೆ ಕಾಂಗ್ರೆಸ್ ಶಾಸಕರು 0 ಕೊಡ್ತಾ ಇದ್ರು ರೀ. 25 ಕೋಟಿ ಕೊಟ್ಟಿದ್ರೆ ಮೊದಲು ಖರ್ಚು ಮಾಡಕ್ ಕೇಳ್ರಿ. ಶಾಸಕರಿದ್ರೆ ಅದು ಮಲತಾ ಇದ್ರು ಹಾಗಾದ್ರೆ ಸಿದ್ದರಾಮಯ್ಯ. ಈಗ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಇವರು ಎಷ್ಟೇ ನೋಡಿ, ಆಡಳಿತ ಪಕ್ಷದ ವಕ್ತಾರರು ಇದ್ದಾರೆ. ನಾನು ಪ್ರತಿ ಸರಿ ಇದನ್ನು ಹೇಳ್ತೀನಿ. ಪ್ರೊಟೆಸ್ಟ್ ಮಾಡಕ್ ಹೋದಾಗ ಬ್ಯಾರಿಕೇಡ್ ಹಾಕಿ ನಮ್ಮ ಪೊಲೀಸರನ್ನು ಬಸ್ ತುಂಬಿಸ್ಕೊಂಡು ಪೊಲೀಸ್ ಸ್ಟೇಷನ್ ಹಾಕ್ತಾರೆ. ಇಲ್ಲಿ ಚಾನಲ್ ಮಾತಾಡಿದಾಗ ಇಲ್ಲಿ ಮಧ್ಯ ಮಾತಾಡ್ತಾರೆ. ನಾವು ಹೇಳೋದು ಅರ್ಥ ಆಗ್ಬಾರ್ದು. ಹೇಳ ಬಯಸ್ತೀನಿ,
ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಬಿಜೆಪಿ ಸಂಸದರಿಗೆ ಹೇಳ್ಬಿಡ್ರಿ, ನಿಮ್ಮ ಸಂಸದರಿಗೆ ಹೇಳ್ರಿ, viewers ಗೆ ಹೇಳ್ತೀರಾ? ನಿಮ್ಮ ಸಂಸದರಿಗೆ ಹೇಳ್ರಿ, ಕೇಂದ್ರಕ್ಕೆ ಹೋಗಿ ತೆರಿಗೆ ತಗೊಂಡ್ಬರ್ರಿ, ನಿಮ್ಮ ಸಂಸದರಿಗೆ ಹೇಳಿ. ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಹೌದು, ಹೇಳಿದ್ರೆ ನಿಮ್ಮ ನಾಚಿಕೆ ಬಿಜೆಪಿ ಆಗಲ್ಲ ಸಂಸದರೆಲ್ಲ ಎಲ್ಲಿದ್ದಾರೆ? ನಾಚಿಕೆ ಆಗ್ತಾ ಇಲ್ವಾ ನಿಮ್ಗೆ? ಎಲ್ಲಿದ್ದಾರೆ ನಿಮ್ಮ ಬಿಜೆಪಿ ಸಂಸದರು? ನಾಪತ್ತೆ, ನಿಷ್ಕ್ರಿಯ. Yes, ನಾಪತ್ತೆ, ಮೇಡಮ್ ಬರ್ತೀನಿ, ವಾಪಸ್ ಬರ್ತೀನಿ ಮೇಡಮ್. ಯಾವುದೇ ಅಭಿವೃದ್ಧಿ ಇಲ್ಲ, ಖಂಡಿತ, ಬರೀ ಖಂಡಿತ. ದಿನ ಬೆಳಗ್ಗೆ ಕೊಲೆ ಸುಲಿಗೆ ಇದು ಬಿಟ್ಟರೆ ಬೇರೆ ಏನ್ ನಡೀತಾ ಇಲ್ಲ. ಉತ್ತರ ಪ್ರದೇಶ ಹತ್ಯೆಗಳು, ಅದು ಬಿಜೆಪಿ ಬೇರೆ ಏನು ನಡೀತಾ ಇಲ್ಲ. ಅಭಿವೃದ್ಧಿ ಅನ್ನೋದೇ ಇಲ್ಲ. ಕರ್ನಾಟಕದಲ್ಲಿ ಇದೀವೋ ಅಥವಾ ಬಿಹಾರಲ್ಲಿ ಇದೀವೋ ಅನ್ನೋ ತರ ಇದೆ ಕೆಲಸ. Yes, ma'am. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಉಪಮುಖ್ಯಮಂತ್ರಿಗಳು ಹೇಳಿದ್ರು, ವಿಶೇಷ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದ್ರೆ ಎರಡು ಕಾರಣ. ಒಂದು, ಬಿಜೆಪಿ ಸರ್ಕಾರ ನಮಗೆ ಅಧಿಕಾರ ಕೊಟ್ಟು ಹೋದಾಗ ಖಜಾನೆ ಖಾಲಿ ಮಾಡಿ ಹೋಗಿದ್ದಾರೆ, Okay. ನಮ್ಮ ಮೇಲೆ ಹೊಣೆಗಾರಿಕೆ ಹೊಡ್ಸಿ ಹೋಗಿದ್ದಾರೆ. ಎಲ್ಲ ಕೇಳಿಸ್ಕೊಳ್ಳಿ, ನಾನು ಸುಳ್ಳಲ್ಲ, ಕೇಳಿಸ್ಕೊಳ್ಳಿ. BBMP-ನಲ್ಲಿ 26,000 ಕೋಟಿ ರೂಪಾಯಿ, ಎಸ್ಕಾಂಗಳಲ್ಲಿ 35,000 ಕೋಟಿ ರೂಪಾಯಿ, ಆಮೇಲೆ PWD-ನಲ್ಲಿ 7,000 ಕೋಟಿ ರೂಪಾಯಿ. ಅಂದ್ರೆ ಸಾಲ ಹೊರೆ. ಅಂದ್ರೆ ನಾವು release ಸಾಲದ ಬಗ್ಗೆ ಮಾಡಿದ ಬನ್ನಿ, ಬನ್ನಿ, ಸಾಲ ಅಲ್ಲ, ಸಾಲದ ಸಾಲ ಅಲ್ಲ, ಅದು ನಾವು ಹಣವನ್ನು ಪಾವತಿ ಮಾಡಬೇಕಾದ್ದು ಗುತ್ತಿಗೆದಾರರುಗಳಿಗೆ. ಕರೆಕ್ಟ್. ಅದು ಕಂಟಿನ್ಯೂಸ್ ಹಂಗಲ್ಲ, ಅದು ಬಾಕಿ ಬಿಟ್ಟೋಗಿದ್ದು. ಬಾಕಿ ಅತ್ಯಂತ ಹೊರೆ, ದೊಡ್ಡ ಮಟ್ಟದಲ್ಲಿ ಬಿಟ್ಟೋಗಿದ್ರು. ಒಂದು, ಎರಡನೇದೇನಂದ್ರೆ ನಾವು ಗ್ಯಾರಂಟಿ ಯೋಜನೆಗಳು ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಅವಾಗ ಹೇಳಿದ್ರು ವಿಶೇಷ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಮೊದಲ ಮಾತು. ಈ ವರ್ಷ ಆ ರೀತಿ ಇಲ್ಲ. ಮಾನ್ಯ ಬೆಳಗಾವಿನಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ 10 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇವಾಗ 50 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, 50 ಕೋಟಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಪ್ರತಿ ಸಮಯದಲ್ಲೂ ಕೂಡ 3 ತಿಂಗಳು ಒಂದ್ಸಲಿ, 6 ತಿಂಗಳು ಒಂದ್ಸಲಿ ವಿಶೇಷ ಯೋಜನೆಗಳು ಹೋಗ್ತಾ ಇರ್ತಾವ್ರಿ. ಯೋಜನೆಗಳಿಗೆ ಎಲ್ಲಿಗೆ ತೊಂದರೆ ಇಲ್ಲ. ವಿಶೇಷ ಅನುದಾನ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗಿದೆ. ಅವರು ಹಣವನ್ನು ಬಿಡುಗಡೆ ಮಾಡ್ತಾರೆ. ಅಲ್ಲ, ಮಾನದಂಡ ಏನು ಸರಿ? ಅನುದಾನ ಬಿಡುಗಡೆ ಮಾನದಂಡ ಕಾಂಗ್ರೆಸ್ MLA-ಗಳು, Correct. ಕಾಂಗ್ರೆಸ್ ಶಾಸಕರು ಮಾನದಂಡ ನೋಡಿ, ಬೇರೇನಿಲ್ಲ. BJP ಅವಾಗಲೇ ನಾನು ಹೇಳಿದೆ, ಕೇಳಿ. ಉಡುಪಿ BJP ಅಭಿವೃದ್ಧಿ ಯಾವ್ದು ನೋಡಿ, ನಡೆದಿದೆ? 25 ಕೋಟಿ ರೂಪಾಯಿ ಬಿಜೆಪಿ ಶಾಸಕರು ಕೊಟ್ಟಿದ್ದಾರೆ. ಇವಾಗ 25 ಕೋಟಿ ರೂಪಾಯಿ ಕೋಟಿ ಹೋಗಿದೆ ಬಿಜೆಪಿ ಇರುವಾಗ. ಕೇಳಿಸ್ಕೊಳ್ರಿ. JDS ನವರಿಗೆ ಇನ್ನೂ ಕೊಟ್ಟಿಲ್ಲ ಅಂತ ಸರ್. JDS ನವರಿಗೆ 1 ರೂಪಾಯಿ ಕೊಡಲ್ವಂತ. ಅಲ್ಲಲ್ಲ, ಅವರು ಇಲ್ಲಿ ಕರ್ನಾಟಕ ಪ್ರಜೆ ಅಲ್ಲ. ಅವರು ಬಿಜೆಪಿ ಮತ್ತೆ JDS ಶಾಸಕರಿಗೆ 25 ಕೋಟಿ ವಿಶೇಷ ಅನುದಾನವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಮಿಸ್ಟರ್ ಬೊಮ್ಮಾಯಿ ಅವರು, ಮಿಸ್ಟರ್ ಯಡಿಯೂರಪ್ಪನವರು ಕಾಂಗ್ರೆಸ್ ಶಾಸಕರಿಗೆ ಶೂನ್ಯ ಕೊಟ್ಟಿದ್ದಾರೆ. ಇದೇ BTM ಲೇಔಟ್ನಲ್ಲಿ, ಇದೇ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಬೊಮ್ಮಾಯಿ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ಕೂಡ ಆಗಿದ್ರು, ಮುಖ್ಯಮಂತ್ರಿ ಆಗಿದ್ರು ಕೂಡ. ಎಲ್ಲಿ ತಾರತಮ್ಯವನ್ನ ಅತ್ಯಧಿಕವಾಗಿ ಯಾರಾದರೂ ಮಾಡಿದ್ರೆ ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರ ಮಾತ್ರ ಮಾಡಿದೆ. ಕಾಂಗ್ರೆಸ್ ಮತ್ತೆ JDS ಶಾಸಕರು ಕೊಟ್ಟಿರಲಿಲ್ಲ ಅವಾಗ. ಇವಾಗ ಬಾಯ್ ಬಿಡ್ಕೊಂತಾರಲ್ಲ, 25 ಕೋಟಿ ಇಸ್ಕೊಂಡ್ರು ಕೂಡ ಅವ್ರು 0 ಕೊಟ್ರಿ ಕಾಂಗ್ರೆಸ್ ಶಾಸಕರಿಗೆ. ನಮ್ಮ ರಾಜೇಗೌಡರಿಗೆ ನೀವು ಫೋನ್ ಹಾಕಿ ಕೇಳಿ ನೋಡಿ, ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನೀವು ಫೋನ್ ಹಾಕಿ ಕೇಳಿ ನೋಡಿ. ಸಿ, ಇದು ವಾಸ್ತವ. ಬಿಜೆಪಿಯವರು ತಾವು ದ್ರೋಹ ಮಾಡಿ ಇವಾಗ ಕೊಟ್ಟ ಅನುದಾನವನ್ನು ವಿಷಯ ಖರ್ಚು ಮಾಡಲ್ಲ ರೀ. ಅಷ್ಟೊಂದು ಅವರು ಕೆಲಸ ಮಾಡಲ್ಲ. ಬಿಜೆಪಿ ಶಾಸಕರು ಕೆಲಸ ಮಾಡಲ್ಲ, ಜನಗಳ ಕೈ ಸಿಗಲ್ಲ. ಇದು ದೂರುಗಳಿದೆ. ಆದ್ರೂ ಜನ, ಒಂದಷ್ಟು ಜನ ಅದಕ್ಕೆ ಯಾ ಮಾರ್ತಾರೆ, ಕಮ್ಯುನಲ್ ಯಾ ಮಾರಿ ಅವ್ರಿಗೆ ಓಟ್ ಹಾಕ್ತಾರೆ. ಅಲ್ಲ ಸರ್, ವಿಜೇಂದ್ರ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಡೋಂಗ್ಯವಾದಿ ಅಂತ ವಿಜೇಂದ್ರ ಹೇಳಿದ್ರು. ನೋಡಿ, ವಿಜೇಂದ್ರ ಅವ್ರಿಗೆ ಇನ್ನೂ ಎಳಸು. ಮಾನ್ಯ ವಿಜಯ್, ನಾನು ಈ ಪದಗಳು ಉಪಯೋಗಿಸ್ತಾರೆ, ಅದು ಹೇಳ್ತೀನಿ. ವಿಜೇಂದ್ರ ಅವರ ಬಗ್ಗೆ ಮಾತಾಡುವಾಗ ಎಚ್ಚರವಾಗಿ ಮಾತಾಡಿ. ಶಬ್ದ ಹಾಕುವಾಗ ಎಚ್ಚರವಾಗಿ ಮಾನ್ಯ ವಿಜೇಂದ್ರ ಅವರು, ನಾನು ಗೌರವಯುತವಾಗಿ ಡೋಂಗಿವಾದಿ ಅಂತ ಹೇಳ್ಬೇಕಾದಾಗ ಅವರು ಪ್ರಥಮ ಶಾಸಕರಾಗಿರೋದು, ಫಸ್ಟ್ ಟೈಮ್ ಆಗಿರೋದು. ಅವ್ರಿಗೆ ಇನ್ನೂ ಪರಿಪಕ್ವತೆ, ನಾಯಕತ್ವ ಬರಬೇಕಿದೆ. ಅವ್ರ ಪ್ರಬುದ್ಧತೆ ಬರಬೇಕಿದೆ. ಮಾಡಿದಿರಿ, ಯಡಿಯೂರಪ್ಪನವ್ರನ್ನ ಖುಷಿ ಪಡಿಸಬೇಕು ಮಾಡಿದಿರಿ. ನಾಗಪುರದವ್ರು ನಾಳೆ ಕಿತ್ತಾಕ್ತಾ ಇದಾರೆ ಅವ್ರನ್ನ, ನಮ್ಗೆ ಗೊತ್ತಿದೆ. ನೀವು ಬಿಡಿ, ಮಾನ್ಯ ಸಿದ್ದರಾಮಯ್ಯ ಈ ದೇಶದಲ್ಲಿ ಸಮಾಜವಾದವನ್ನ, ಜಾತ್ಯತೀತವಾದವನ್ನ ಎತ್ತಿಡ್ತಿದ್ರೆ ಇವತ್ತು ಈ ಸಮಯದಲ್ಲಿ ಇಡೀ ದೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಇವನ್ ಅವರು ಮಾನ್ಯ ಸಿದ್ದರಾಮಯ್ಯನವರು ಇದು ಒಂದು ಜನಗಣತಿ ಮಾಡೋದಲ್ಲ, ಜಾತಿ ಸಮೀಕ್ಷೆ ಮಾಡೋದಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡೋದಲ್ಲ. ಅದನ್ನ ಇಡೀ ದೇಶದಲ್ಲಿ ಕೇಳಿಸ್ಕೊಳ್ರಿ, ದಶಕದಲ್ಲಿ ಇಡೀ ದೇಶದಲ್ಲಿ ಅದರ ಚರ್ಚೆಗೆ ಒಳಪಡಿಸಿದೆ ಮಾನ್ಯ ಸಿದ್ದರಾಮಯ್ಯನವರು. ಇದಕ್ಕೆ ನಮ್ಮ ಕಾಂಗ್ರೆಸ್ ಹೋರಾಟಕ್ಕೆ ಎದುರಿ ಬಿಜೆಪಿನವರು ಇವತ್ತು ಜಾತಿ ಜನಗಣತಿ ಮಾಡ್ತೀವಿ ಅಂತ ತಗೊಂಡಿದ್ದಾರೆ. ಅವ್ರ ಪ್ರಣಾಳಿಕೆಯಲ್ಲಿ ಇರಲಿಲ್ಲ. ಕರ್ನಾಟಕದ ಬಜೆಟ್ ಅಲ್ಲಿ ಇರಲಿಲ್ಲ. ನಮ್ಮ ಹೋರಾಟಕ್ಕೆ ಎದುರಿ ಮಾಡಿದ್ದಾರೆ. ಆದ್ರೆ ಇವತ್ತು ಬಿಜೆಪಿಗೆ ಯಾವುದು ಸಮಾಜವಾದ, ಯಾವ್ದು ಜಾತಿವಾದ ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೇ ಓನ್ಲಿ ಕೋಮುವಾದ. ಅವ್ರಿಗೆ ಗೊತ್ತಿರೋದು ಓನ್ಲಿ ಕೋಮುವಾದ. ನಾಗಪುರ ಶಾಖೆ ಅಲ್ಲ ಮೇಡಮ್, ಈಗ ನೀವು
ಕೇಂದ್ರ ಸರ್ಕಾರ ಏನಿದೆ ಕರ್ನಾಟಕದ GST ಅಥವಾ ನಮ್ಮಲ್ಲಿ ಹೋಗುವಂಥ ಎಲ್ಲ ಒಂದು ತೆರಿಗೆ ಪಾಲನ್ನು ಬಿಹಾರಕ್ಕೆ ಉತ್ತರ ಪ್ರದೇಶ ಕೊಡ್ತೀರಿ, BJP ಆಡಳಿತ ಸರ್ಕಾರ ಕೊಡ್ತಾ ಇರಿ, ಇಲ್ಲಿನ ಮತ್ತೆ ನಮಗೆ ತಾರತಮ್ಯ ಅನ್ಸಲ್ವಾ ಅದು ಕರ್ನಾಟಕದವ್ರಿಗೆ? ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಏನ್ ಬರಬೇಕು ಪ್ರತಿ ರಾಜ್ಯಕ್ಕೂ ಅದು ಬಂದೇ ಬರುತ್ತೆ. ಏನ್ ಬರ್ಬೇಕು ಅತ್ಯಂತ ಹೆಚ್ಚು ಅಲ್ಲ ರೀ, ನಮ್ಮ ತೆರಿಗೆ ಕೊಡ್ಬೇಕಾದ್ರೆ ಬಂದೇ ಬರುತ್ತೆ. ಉತ್ತರ ಕೊಡ್ತಾರೆ ಸರ್. 11,595 ಕೋಟಿ ರೂಪಾಯಿ ಏನ್ ಮಾತಾಡ್ತಿದ್ದೀರಿ ನೀವು? ಉತ್ತರ 11,595 ಕೋಟಿ ರೂಪಾಯಿ ಕೊಟ್ಟಿವಲ್ರಿ. ಬರ್ತಾ ಬರ್ತಾ ನೀವು ಮರವಿ ಜಾಸ್ತಿ ಆಯ್ತಾ? ಮೊನ್ನೆ ಡಿಬೇಟ್ ಅಲ್ಲಿ 4,000 ಅಂದ್ರೆ ಈಗ 11,000 ಅಂತೀರಿ. ಈಗ 15ನೇ ಹಣಕಾಸು ಪ್ರಕಾರ ವಿಭಾಗ ಇದೆ ಡಿವೈಡ್ ಮಾಡಿ ಹೇಳ ನಿಮಗೆ, ಡಿವೈಡ್ ಮಾಡಿ ಹೇಳ. ಅವ್ರು ಆಲ್ರೆಡಿ 11,595 ಕೋಟಿ ಖಂಡಿತ ಎಲ್ಲ ಮೇಡಮ್ ಕ್ಲಾರಿಟಿ ಕೊಡ್ತಾ ಇದ್ರಿ ನೀವು. ನಾನು ಹೇಳುದಿಷ್ಟೇ, ಸಮಾಜವಾದ ಸಿದ್ದರಾಮಯ್ಯನವರು ಅಂತ ಹೇಳ್ಬೇಡಿ, ದಯವಿಟ್ಟು ಡೋಂಗಿವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ನೀವೇ ಹೇಳಿದಂಗೆ ಅದಕ್ಕೆ ಹೇಳ್ತೀನಲ್ಲ, ಇವ್ರನ್ನ ಯಾಕೆ ಬಿಜೆಪಿ ನಾಯಕರನ್ನ ಎಳಸು ಅಂದೆ ಅಂದ್ರೆ ಸಮಾಜವಾದ ಯಾವುದು, ಜಾತ್ಯತೀತವಾದ ಗೊತ್ತಿಲ್ಲ ಅವ್ರಿಗೆ. ಇವ್ರು ಗೊತ್ತಿರೋ ಕೋಮುವಾದ ಮಾತ್ರ. ಮಾನ್ಯ ಸಿದ್ದರಾಮಯ್ಯನವರ ಇದಕ್ಕೆ ಈ ರಾಜ್ಯದಲ್ಲಿ ಯಾರಾದ್ರೂ ಡೋಂಗಿಗಳಿದ್ರೆ ಬಿಜೆಪಿ ನಾಯಕರು ಮಾತ್ರನೇ ಡೋಂಗಿಗಳು. ಯಾಕಂದ್ರೆ ಅವ್ರು ಕಲ್ಸಿರೋದು ಶಾಖೆಗಳಿಂದ ಕಲ್ತಿರೋದೇ ಅದು. ಅವ್ರಿಗೆ ಸಂವಿಧಾನ ನೋಡಿ ಕಲ್ತಿಲ್ಲ ಅವರು. ಮಾನ್ಯ ಸಿದ್ದರಾಮಯ್ಯನವರು ಸಂವಿಧಾನ ನೋಡಿ ಕಲ್ತಿದ್ದಾರೆ. ಇವರು ಡೋಂಗಿವಾದಿಗಳು ಅಲ್ಲ. ವಾಟ್ಸ್ಆಪ್ ಮೇಡಮ್ ಯಡಿಯೂರಪ್ಪನವರು ಸಿಎಂ ಇದ್ದಾಗ, ಬೊಮ್ಮಾಯಿ ಸಿಎಂ ಇದ್ದಾಗ ಇಂಥ ತಾರತಮ್ಯಗಳು ಬಹಳಷ್ಟು ಆಗಿದೆ ಮೇಡಮ್. ಕಾಂಗ್ರೆಸ್ ಅನ್ಯಾಯ. ಹೌದು, ಅವಾಗಲೂ ಪ್ರೊಟೆಸ್ಟ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಗವರ್ಮೆಂಟ್ ಇರುವಾಗ 1,000 ಕೋಟಿ ಅನುದಾನ ಹೋದ ಎಕ್ಸಾಂಪಲ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಇವತ್ತು ಇವರು ಕಾಂಗ್ರೆಸ್ ಪಕ್ಷಕ್ಕೆ 50 ಕೋಟಿ, JDS ಬಿಜೆಪಿಗೆ 25 ಕೋಟಿ ಅಂತ ಹೇಳ್ತಾರೆ. ಆದ್ರೆ MLA ಬಡು ಇವರು ತಾರತಮ್ಯ ಮಾಡ್ಲಿ, ರಾಜ್ಯದ ಜನರು ಟ್ಯಾಕ್ಸ್ ಕಟ್ಟುವಂತ ಜನ ಅವ್ರೇನ್ ತಪ್ಪು ಮಾಡಿದ್ದಾರೆ? ಅವ್ರ ತಾರತಮ್ಯ ಮಾಡ್ತಿದ್ದೀರಾ? ಎಕ್ಸಾಂಪಲ್ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಅವರು ಮಾತೆತ್ತಿದ್ರೆ ಸಮಬಾಲು ಸಮಪಾಳು ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಇದೇ ಸಮಬಾಳು ಸಮಪಾಲ ನಿಮ್ದು. ಸರ್ವತೋಟದ ಸರ್ವಾಂಗಿಣೆಯನ್ನು ಯಾವಾಗ ನೋಡಿದ್ರೆ ಅವ್ರ ಡೈಲಾಗ್ಸ್ ಇರುತ್ತಲ್ಲ ಸರ್. ಇವತ್ತು ನಾನು ಹೇಳುದಿಷ್ಟೇ, ಸಮಬಾಲು ಸಮಪಾಳು ಅಂತ ಹೇಳ್ತೀರಲ್ಲ ನೀವು. ಸಮಾಜವಾದವನ್ನ ನಿಮ್ಗೆ ಸಮಾಜವಾದ ಅದಾನಿ ಅಂಬಾನಿಗೆ ಸೇವೆ ಮಾಡೋದು ಸರ್ಕಾರ. ಅದಾನಿ ಅಂಬಾನಿಗೆ ಸೇವೆ ಮಾಡೋದು ನಿಮ್ಮ ಕೆಲಸ, ಜನತೆಗೆ ಕೆಲಸ ಮಾಡೋದೇ ನಿಮ್ದು. ನಿಮ್ದು 11 ನಿಮಿಷ ಮಾತಾಡಿದ್ದಾರೆ. ಮತ್ತೆ ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳೋದಿಷ್ಟೇ, ಉಡುಪಿ ಮಂಗಳೂರು ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಬಿಜೆಪಿ MLA-ಗಳಿದ್ದಾರೆ. ನಿಷ್ಕ್ರಿಯ ಅಂತ ಹೇಳ್ತೀರಾ? ಕೆಲಸ ಮಾಡಲ್ಲ. ಅವರು ಕೆಲಸ ಹೇಳುದಿಷ್ಟೇ ನೋಡಿ, ಮತ್ತೊಮ್ಮೆ ನಾನು ಹೇಳೋದಿಷ್ಟೇ, ರಾಜ್ಯದಲ್ಲಿ 2 ವರ್ಷ 1 ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು. ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ನಟರಾಜ್ ಗೌಡ್ರು, ಈಗ ಮೇಡಮ್ ಅಲ್ಲ ಸರ್, ಈಗ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರನೇ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅನ್ನೋದು ಮಾಹಿತಿ. ಈಗ ನೋಡಿ, ಫಸ್ಟ್ ಇಯರ್ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಉಪಮುಖ್ಯಮಂತ್ರಿಗಳು ಹೇಳಿದರು, ವಿಶೇಷ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದರೆ 2 ಕಾರಣ. ಒಂದು, ಬಿಜೆಪಿ ಸರ್ಕಾರ ನಮಗೆ ಅಧಿಕಾರ ಕೊಟ್ಟು ಹೋದಾಗ ಖಜಾನೆ ಖಾಲಿ ಮಾಡಿ ಹೋಗಿದ್ದಾರೆ, ನಮ್ಮ ಮೇಲೆ ಹೊಣೆಗಾರಿಕೆ ಓಡಿಸಿ ಹೋಗಿದ್ದಾರೆ. ಕೇಳಿಸ್ಕೊಳ್ಳಿ, ನಾನು ಸುಳ್ಳಲ್ಲ, ಕೇಳಿಸ್ಕೊಳ್ಳಿ. BBMP-ನಲ್ಲಿ 26,000 ಕೋಟಿ ರೂಪಾಯಿ, ಎಸ್ಕಾಂಗಳಲ್ಲಿ 35,000 ಕೋಟಿ ರೂಪಾಯಿ, ಆಮೇಲೆ PWD-ನಲ್ಲಿ 7,000 ಕೋಟಿ ರೂಪಾಯಿ ಸಾಲ ಹೊರೆ. ಸಾಲ ಅಲ್ಲ, ಅದು ನಾವು ಹಣವನ್ನು ಪಾವತಿ ಮಾಡಬೇಕಾದ್ದು ಗುತ್ತಿಗೆದಾರಗಳಿಗೆ. ಬಾಕಿ ಅತ್ಯಂತ ಹೊರೆ, ದೊಡ್ಡ ಮಟ್ಟದಲ್ಲಿ ಬಿಟ್ಟೋಗಿದ್ರು. ಒಂದು. ಎರಡನೇದೇನಂದ್ರೆ ನಾವು ಗ್ಯಾರಂಟಿ ಯೋಜನೆಗಳು ಕೂಡ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಅವಾಗ ಹೇಳಿದ್ರು ವಿಶೇಷ ಅನುದಾನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಇದು ಮೊದಲ ಮಾತು. ಈ ವರ್ಷ ಆ ರೀತಿ ಇಲ್ಲ. ಬೆಳಗಾವಿನಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ 10 ಕೋಟಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇವಾಗ 50 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು, 50 ಕೋಟಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಪ್ರತಿ ಸಮಯದಲ್ಲೂ ಕೂಡ 3 ತಿಂಗಳು ಒಂದ್ಸಲಿ, 6 ತಿಂಗಳು ಒಂದ್ಸಲಿ ವಿಶೇಷ ಯೋಜನೆಗಳು ಹೋಗ್ತಾ ಇರ್ತಾವ್ರಿ. ಯೋಜನೆಗಳಿಗೆ ಎಲ್ಲಿಗೆ ತೊಂದರೆ ಇಲ್ಲ. ವಿಶೇಷ ಅನುದಾನ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಪರಮಾಧಿಕಾರ ಆಗಿದೆ.
ಅವರು ಹಣವನ್ನ ಬಿಡುಗಡೆ ಮಾಡ್ತಾರೆ. ಅಲ್ಲ ಮಾನದಂಡ ಏನು ಸರಿ? ಅನುದಾನ ಬಿಡುಗಡೆ ಮಾನದಂಡ ಕಾಂಗ್ರೆಸ್ MLA-ಗಳು, Correct. ಕಾಂಗ್ರೆಸ್ನ ಶಾಸಕರು ಮಾನದಂಡ ನೋಡಿ, ಬೇರೇನಿಲ್ಲ. BJP ಅವಾಗ್ಲೇ ನಾನು ಹೇಳಿದೆ ಕೇಳಿ. ಉಡುಪಿ BJP ಅಭಿವೃದ್ಧಿ ಅಭಿವೃದ್ಧಿ ಯಾವ್ದು ಒಂದೇ ನಡೆದಿದೆ? ಒಂದು ಶಂಕುಸ್ಥಾಪನೆ ಇಲ್ಲ. 25 ಒಂದೇ ಕೋಟಿ ಒಂದು ರೂಪಾಯಿ ಬಿಜೆಪಿ ಶಂಕುಸ್ಥಾಪನೆ ಶಾಸಕರು ಇಲ್ಲ. ಕೊಟ್ಟಿದ್ದಾರೆ ಇವಾಗ. 25 ಕೋಟಿ 1000 ರೂಪಾಯಿ ಕೋಟಿ ಹೋಗಿದೆ ಬಿಜೆಪಿ ಇರುವಾಗ. 1000 ಕೋಟಿ ಕೇಳಿಸ್ಕೊಳ್ಳಿ. ಹೋಗಿದೆ. ಜೆಡಿಎಸ್ ನವರಿಗೆ ಇನ್ನೂ ಕೊಟ್ಟಿಲ್ಲ ಅಂತ ಸರ್. ಜೆಡಿಎಸ್ ನವರಿಗೆ 1 ರೂಪಾಯಿ ಕೊಡಲ್ವಂತ. ಅಲ್ಲಲ್ಲ, ಅವರು ಇಲ್ಲಿ ಕರ್ನಾಟಕದ ಹೌದು. ಪ್ರಜೆ ಅಲ್ಲ ಅವರು. ಅಲ್ಲ, ಸಿದ್ದರಾಮಯ್ಯ ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರಿಗೆ 25 ಕೋಟಿ ಯಾಕೆ? ವಿಶೇಷ ಅನುದಾನವನ್ನು ಅದೇ ಕೊಡ್ತಾ ಇದ್ದಾರೆ. ಯಾಕೆ? ಆದ್ರೆ ಯಾಕೆ? ಬಿಜೆಪಿ ಸರ್ಕಾರ ಇದ್ದಾಗ ಮಿಸ್ಟರ್ ಬೊಮ್ಮಾಯಿ ಅವರು, ಮಿಸ್ಟರ್ ಯಡಿಯೂರಪ್ಪನವರು 1000 ಕೋಟಿ ಕಾಂಗ್ರೆಸ್ ಅನುದಾನ ಶಾಸಕರಿಗೆ ಕೊಟ್ಟಿದ್ದಾರೆ. ಶೂನ್ಯ 1000 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಇದೇ ಕೊಟ್ಟಿದ್ದಾರೆ. ಬಿಟಿಎಂ ಲೇಔಟ್ನಲ್ಲಿ, ಹಾ. ಇದೇ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಬೊಮ್ಮಾಯಿ ಅವರು ಬೆಂಗಳೂರಿನ ಉಸ್ತುವಾರಿ ಮಂತ್ರಿ ಕೂಡ ಆಗಿದ್ರು, Correct. ಮುಖ್ಯಮಂತ್ರಿ ಆಗಿದ್ರು ಕೂಡ. ಎಲ್ಲಿ ತಾರತಮ್ಯವನ್ನ ಅತ್ಯಧಿಕವಾಗಿ ಯಾರಾದ್ರೂ ಮಾಡಿದ್ರೆ ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರ ಮಾತ್ರ ಮಾಡಿದೆ. ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರು ಕೊಟ್ಟಿರಲಿಲ್ಲ ಅವಾಗ. ಇವಾಗ ಬಾಯಿ ಬಿಡ್ಕೊಂತಾರಲ್ಲ, 25 ಕೋಟಿ ಇಸ್ಕೊಂಡ್ರು ಕೂಡ ಅವ್ರು 0 ಕೊಟ್ರಿ ಕಾಂಗ್ರೆಸ್ ಶಾಸಕರಿಗೆ. ನಮ್ಮ ರಾಜೇಗೌಡರಿಗೆ ನೀವು ಫೋನ್ ಹಾಕಿ ಕೇಳಿ ನೋಡಿ, ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನೀವು ಫೋನ್ ಹಾಕಿ ಕೇಳಿ ನೋಡಿ. ಹೇಳಿದ್ದಾರೆ. ಇದು ವಾಸ್ತವ. ಬಿಜೆಪಿಯವರು ತಾವು ದ್ರೋಹ ಮಾಡಿ ಇವಾಗ ಕೊಟ್ಟ ಅನುದಾನವನ್ನು ವಿಷಯ ಖರ್ಚು ಮಾಡಲ್ಲ ರೀ. ಅಷ್ಟೊಂದು ಅವರು ಕೆಲಸ ಮಾಡಲ್ಲ. ಬಿಜೆಪಿ ಶಾಸಕರು ಕೆಲಸ ಮಾಡಲ್ಲ, ಜನಗಳ ಕೈ ಸಿಗಲ್ಲ. ಇದು ದೂರುಗಳಿದೆ. ಆದ್ರೂ ಜನ ಒಂದಷ್ಟು ಜನ ಅದಕ್ಕೆ ಯಾ ಮಾರ್ತಾರೆ, ಕಮ್ಯುನಲ್ ಮಾರಿ ಅವ್ರಿಗೆ ಓಟ್ ಹಾಕ್ತಾರೆ. ಅಲ್ಲ ಸರ್, ಈಗ ವಿಜೇಂದ್ರ ಅವರು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ ಡೋಂಗಿವಾದಿ ಅಂತ ವಿಜೇಂದ್ರ ಹೇಳಿದ್ರು. ನೋಡಿ, ವಿಜಯೇಂದ್ರ ಅವ್ರಿಗೆ ಇನ್ನೂ ಎಳಸು. ಮಾನ್ಯ ವಿಜಯ್, ನಾನು ಈ ಪದಗಳು ಉಪಯೋಗಿಸ್ತಾರೆ, ಅದು ಹೇಳ್ತೀನಿ. Yes. ಅದು ಹೇಳ್ತೀನಿ. ವಿಜೇಂದ್ರ ಅವರ ಬಗ್ಗೆ ಮಾತಾಡುವಾಗ ಎಚ್ಚರವಾಗಿ ಮಾತಾಡಿ. ಕೇಳಿಸ್ಕೊಳ್ರಿ. ಶಬ್ದ ಹಾಕುವಾಗ ಎಚ್ಚರವಾಗಿ ಮಾನ್ಯ ವಹಿಸಿ. ವಿಜಯೇಂದ್ರ ಅವರು ದಯವಿಟ್ಟು ನಾನು ಆ ಮಾತನ್ನು ಗೌರವಯುತವಾಗಿ ವಾಪಸ್ ತಗೊಳ್ಳಿ. ಗೌರವಯುತ ನೀವು ಯಾವುದೂ ಹೇಳ್ಬೇಕಾಗಿಲ್ಲ. ಅದೇನ್ರಿ ಎಳಸು ಅಂತ ಹೇಳ್ತೀರಾ? ವಿಜೇಂದ್ರ ಅವರ ಬಗ್ಗೆ ಅದೇನ್ರಿ ಮಾತಾಡ್ತೀರಾ? ಡೋಂಗಿವಾದಿ ಅಂತ ಹೇಳ್ಬೇಕಾದಾಗ ಅವರು ಪ್ರಥಮ ಶಾಸಕರಾಗಿರೋದು, ಫಸ್ಟ್ ಟೈಮ್ ಆಗಿರೋದು. ಹೌದು. ಅವ್ರಿಗೆ ಇನ್ನೂ ಪರಿಪಕ್ವತೆ, ನಾಯಕತ್ವ ಬರಬೇಕಿದೆ, ಅವ್ರ ಪ್ರಬುದ್ಧತೆ He's the ಬರಬೇಕಿದೆ. state president. ಹೌದು, ಮಾತಾಡುವಾಗ ಎಚ್ಚರಿಸಿ ಮಾತಾಡಿ. ಮಾಡಿದಿರಿ. ಯಡಿಯೂರಪ್ಪನವ್ರನ್ನ ಖುಷಿ ಪಡಿಸೋಕೆ ಮಾಡಿದಿರಿ. ನಾಗಪುರದವ್ರು ನಾಳೆ ಕಿತ್ತಾಕ್ತಾ ಇದಾರೆ ಅವ್ರನ್ನ, ನಮ್ಗೆ ಗೊತ್ತಿದೆ. ನೀವು ಬಿಡಿ, ಅವಶ್ಯಕತೆ ಇಲ್ಲ. ಮಾತಾಡಿದ ನಾನು ಮಾತ್ರ ಒಂದು ಕೇಳಿ. question ಕೇಳಿದ್ರೆ ಅದಕ್ಕೆ ನೋಡ್ರಿ, ಉತ್ತರ ಕೊಡಿ. Yes, yes. ಮಾನ್ಯ ಸಿದ್ದರಾಮಯ್ಯ ಅವರು ಅವಾಗ ಮಾತಾಡ್ತಿದ್ದಾರೆ. ಈ ದೇಶದಲ್ಲಿ ನಾ 6 ನಿಮಿಷ ಯಾರು ಮಾತಾಡ್ತಿದ್ದಾರೆ. ಸಮಾಜವಾದವನ್ನ, ಜಾತ್ಯತೀತವಾದವನ್ನ ಎತ್ತಿಡ್ತಿದ್ರೆ ಇವತ್ತು ಈ ಸಮಯದಲ್ಲಿ ಇಡೀ ದೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು, ಇವನ್ ಅವರು Can I answer ಮಾನ್ಯ for this? ಸಿದ್ದರಾಮಯ್ಯನವರು ಕೊಡ್ತಾರೆ ಮೇಡಮ್. ಅದೇ, ಇದು ಒಂದು ಜನಗಣತಿ ಮಾಡೋದಲ್ಲ, ಜಾತಿ ಸಮೀಕ್ಷೆ ಮಾಡೋದಲ್ಲ, ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡೋದಲ್ಲ, ಅದನ್ನ ಅಲ್ಲ, ಇಡೀ ಏನ್ರಿ ದೇಶದಲ್ಲಿ ಜನಗಣತಿ? ಕೇಳಿಸ್ಕೊಳ್ರಿ, ದಶಕದಲ್ಲಿ ಇಡೀ ದೇಶದಲ್ಲಿ ಅದರ ಚರ್ಚೆಗೆ ಒಳಪಡಿಸಿದೆ ಮಾನ್ಯ ಸಿದ್ದರಾಮಯ್ಯನವರು. ಇದಕ್ಕೆ ನಮ್ಮ ಕಾಂಗ್ರೆಸ್ ಹೋರಾಟಕ್ಕೆ ಎದುರಿ, ಅವರೇ ಮಾತಾಡ್ತಿದ್ದಾರೆ. Yes, sir. ಕಾಂಗ್ರೆಸ್ ಹೋರಾಟಕ್ಕೆ ಎದುರಿ ಬಿಜೆಪಿನವರು ಇವತ್ತು ಜಾತಿ ಜನಗಣತಿ ಮಾಡ್ತೀವಿ ಅಂತ ತಗೊಂಡಿದ್ದಾರೆ. ಅವ್ರ ಪ್ರಣಾಳಿಕೆಯಲ್ಲಿ ಇರಲಿಲ್ಲ. ಓಕೆ ಮೇಡಮ್ ಈಗ Manifesto ಅಲ್ಲಿ ಇರ್ಲಿಲ್ಲ, ಕರ್ನಾಟಕದ ಬಜೆಟ್ ಅಲ್ಲಿ ಇರ್ಲಿಲ್ಲ. ಮೇಡಮ್ ಈಗ ನಮ್ಮ ಹೋರಾಟಕ್ಕೆ ಎದುರಿ ಮಾಡಿದ್ದಾರೆ. ಎಸ್ ಸರ್. ಆದ್ರೆ ಇವತ್ತು ಬಿಜೆಪಿಗೆ ಯಾವುದು ಸಮಾಜವಾದ, ಯಾವ್ದು ಜಾತಿವಾದ ಅಂತ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದೇ ಓನ್ಲಿ ಕೋಮುವಾದ. ಕಾಂಗ್ರೆಸ್ ಅವ್ರಿಗೆ ಗೊತ್ತಿರೋದು ಓನ್ಲಿ ಕೋಮುವಾದ. ನಾಗಪುರ ಶಾಖೆ ಕೋಮುವಾದ. ಬರ್ತೀನಿ. ಅಲ್ಲ ಮೇಡಮ್, ಈಗ ನೀವು ಕೇಂದ್ರ ಸರ್ಕಾರ ಏನಿದೆ, ಕರ್ನಾಟಕದ GST ಅಥವಾ ನಮ್ಮ ಅಲ್ಲಿ ಹೋಗುವಂಥ ಎಲ್ಲ ಒಂದು ತೆರಿಗೆ ಪಾಲನ್ನ ಬಿಹಾರಕ್ಕೆ, ಉತ್ತರ ಪ್ರದೇಶ ಕೊಡ್ತೀರಿ, ಬಿಜೆಪಿ ಆಡಳಿತ ಸರ್ಕಾರ ಕೊಡ್ತಾ ಇರಿ. ಇಲ್ಲಿ ಮತ್ತೆ ನಮಗೆ ತಾರತಮ್ಯ ಅನ್ಸಲ್ವಾ ಅದು ಕರ್ನಾಟಕದವ್ರಿಗೆ? ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಜಾಸತ್ತಾತ್ಮಕವಾಗಿ ಏನ್ ಬರ್ಬೇಕು ಪ್ರತಿ ರಾಜ್ಯಕ್ಕೂ ಅದು ಬಂದೇ ಬರುತ್ತೆ. ಏನ್ ಬರ್ಬೇಕು? ಅತ್ಯಂತ ಹೆಚ್ಚು ಅಲ್ಲ ರೀ, ನಮ್ಮ ತೆರಿಗೆ ಕೊಡ್ಬೇಕಾದ್ರೆ ಬಂದೇ ಬರುತ್ತೆ. ಉತ್ತರ ಕೊಡ್ತಾರೆ ಸರ್. 11,595 ಕೋಟಿ ರೂಪಾಯಿ ಏನ್ ಮಾತಾಡ್ತಿದ್ದೀರಿ ನೀವು? ಉತ್ತರ ಕೊಡ್ತಾರೆ. 11,595 ಕೋಟಿ ರೂಪಾಯಿ ಕೊಟ್ಟಿವಲ್ರಿ. ಬರ್ತಾ ಬರ್ತಾ ನೀವು ಮರುವಿಚಾರ ಕೊಟ್ಟಿವಲ್ರಿ. ಮೊನ್ನೆ ಡಿಬೇಟ್ ಅಲ್ಲಿ 4,000 ಅಂದ್ರೆ ಈಗ 11,000 ಅಂತೀರಿ. ಈಗ 15ನೇ ಹಣಕಾಸಿನ ಆಯೋಗದ ಪ್ರಕಾರ ವಿಭಾಗ ಇದೆ. ಡಿವೈಡ್ ಮಾಡಿ ಹೇಳ ನಿಮಗೆ, ಡಿವೈಡ್ ಮಾಡಿ ಹೇಳ. ಅವ್ರು ಆಲ್ರೆಡಿ Yes, madam. 11,595 ಕೋಟಿ ಖಂಡಿತ ಎಲ್ಲ ಮೇಡಮ್ ಕ್ಲಾರಿಟಿ ಕೊಡ್ತಾ ಇದ್ರಿ ನೀವು. ನಾನು ಹೇಳುದಿಷ್ಟೇ, ಸಮಾಜವಾದ ಸಿದ್ದರಾಮಯ್ಯನವರ ಅಂತ ಹೇಳ್ಬೇಡಿ, ದಯವಿಟ್ಟು ಡೋಂಗಿವಾದ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ನೀವೇ ಹೇಳಿದಂಗೆ ಅದಕ್ಕೆ ಹೇಳ್ತೀನಲ್ಲ, ಇವ್ರನ್ನ ಯಾಕೆ ಬಿಜೆಪಿ ನಾಯಕರನ್ನ ಎಳಸು ಅಂದೆ ಅಂದ್ರೆ ಸಮಾಜವಾದ ಯಾವುದು, ಜಾತ್ಯತೀತವಾದ ಗೊತ್ತಿಲ್ಲ ಅವ್ರಿಗೆ. ಇವ್ರು ಗೊತ್ತಿರೋ ಕೋಮುವಾದ ಮಾತ್ರ. ಮಾನ್ಯ ಸಿದ್ದರಾಮಯ್ಯನವರ ಇದಕ್ಕೆ ಈ ರಾಜ್ಯದಲ್ಲಿ ಅನುಷ್ಠಾನ ಯಾರಾದ್ರೂ ಡೋಂಗಿಗಳಿದ್ರೆ ಬಿಜೆಪಿ ನಾಯಕರು ಮಾತ್ರನೇ ಡೋಂಗಿಗಳು. ಯಾಕಂದ್ರೆ ಅವ್ರು ಕಲ್ಸಿರೋದು ಶಾಖೆಗಳಿಂದ ಕಲ್ತಿರೋದೇ ಅದು. ಅವ್ರಿಗೆ ಸಂವಿಧಾನ ನೋಡಿ ಕಲ್ತಿಲ್ಲ ಅವರು. ಮಾನ್ಯ ಸಿದ್ದರಾಮಯ್ಯನವರು ಸಂವಿಧಾನ ನೋಡಿ ಕಲ್ತಿದ್ದಾರೆ. ಇವರು ಡೋಂಗಿವಾದಿಗಳು.
ಅಲ್ಲ ವಾಟ್ಸ್ಆಪ್ ಏನ್ ಬರ್ತದೆ? ಯಡಿಯೂರಪ್ಪನವರು ಅಲ್ಲ ಮೇಡಮ್, ಯಡಿಯೂರಪ್ಪನವರು ಉತ್ತರ ಕೊಡಕ್ಕಾಗ್ತದೆ, ಅವರೇ ಅಲ್ಲ ರೀ, ನೀವು ಅಲ್ಲ ಮೇಡಮ್, ಈಗ ಮೇಡಮ್ ಯಡಿಯೂರಪ್ಪನವರು ಸಿಎಂ ಇದ್ದಾಗ, ಬೊಮ್ಮಾಯಿ ಸಿಎಂ ಇದ್ದಾಗ ಇಂಥ ತಾರತಮ್ಯಗಳು ಬಹಳಷ್ಟು ಆಗಿದೆ ಮೇಡಮ್. ಕಾಂಗ್ರೆಸ್ ಅನ್ಯಾಯ. ಹೌದು, ಅವಾಗಲೂ ಪ್ರೊಟೆಸ್ಟ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಗವರ್ಮೆಂಟ್ ಇರುವಾಗ 1000 ಕೋಟಿ ಅನುದಾನ ಹೋದ ಎಕ್ಸಾಂಪಲ್ ಬೇಕಾದ್ರೆ ನಿಮ್ಗೆ ಕೊಡ್ತೀನಿ. ಇವತ್ತು ಇವರು ಕಾಂಗ್ರೆಸ್ ಪಕ್ಷಕ್ಕೆ 50 ಕೋಟಿ, ಜೆಡಿಎಸ್ ಬಿಜೆಪಿಗೆ 25 ಕೋಟಿ ಅಂತ ಹೇಳ್ತಾರೆ. ಆದ್ರೆ MLA ಬಡು ಇವರು ತಾರತಮ್ಯ ಮಾಡ್ಲಿ, ರಾಜ್ಯದ ಜನರು ಟ್ಯಾಕ್ಸ್ ಕಟ್ಟುವಂತ ಜನ ಅವ್ರೇನ್ ತಪ್ಪು ಮಾಡಿದ್ದಾರೆ? ಅವ್ರ ತಾರತಮ್ಯ ಮಾಡ್ತಿದ್ದೀರಾ? ಎಕ್ಸಾಂಪಲ್ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಅವರು ಮಾತೆತ್ತಿದ್ರೆ ಸಮಬಾಲು ಸಮಪಾಳು ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಹೌದು, ಇದೇ ಸಮಬಾಲು ಸಮಪಾಲ ನಿಮ್ದು. ಸರ್ವತೋಟದ ಸರ್ವಾಂಗೀಣೆಯನ್ನು ಯಾವಾಗ ನೋಡಿದ್ರೆ ಅವ್ರ ಡೈಲಾಗ್ಸ್ ಇರುತ್ತಲ್ಲ ಸರ್. ಇವತ್ತು ನಾನು ಹೇಳುದಿಷ್ಟೇ, ಸಮಬಾಲು ಸಮಪಾಲು ಅಂತ ಹೇಳ್ತೀರಲ್ಲ ನೀವು. ಸಮಾಜವಾದವನ್ನ ನಿಮ್ಗೆ ಸಮಾಜವಾದ ಅದಾನಿ ಅಂಬಾರಿಗೆ ಸೇವೆ ಮಾಡೋದು ಸರ್ಕಾರ. ಅದಾನಿ ಅಂಬಾರಿಗೆ ಸೇವೆ ಮಾಡೋದು ನಿಮ್ಮ ಕೆಲಸ, ಜನತೆಗೆ ಕೆಲಸ ಮಾಡೋದೇ ನಿಮ್ದು. ನಿಮ್ದು ಕೋಮುವಾದ. 11 ನಿಮಿಷ ಮಾತಾಡಿದ್ದಾರೆ. ಮತ್ತೆ ನಾನು ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಹೇಳೋದಿಷ್ಟೇ, ಉಡುಪಿ ಮಂಗಳೂರು ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಬಿಜೆಪಿ MLA-ಗಳಿದ್ದಾರೆ. ನಿಷ್ಕ್ರಿಯ ಅಂತ ಹೇಳ್ತೀರಾ? ಕೆಲಸ ಮಾಡಲ್ಲ, ನಮ್ಮ ಸಮಯ ಅವರು ಕೆಲಸ ನಾವು ಹೇಳುದಿಷ್ಟೇ ನೋಡಿ. ಮತ್ತೊಮ್ಮೆ ನಾನು ಹೇಳೋದಿಷ್ಟೇ, ರಾಜ್ಯದಲ್ಲಿ 2 ವರ್ಷ 1 ತಿಂಗಳಾಗಿದೆ ಅಧಿಕಾರಕ್ಕೆ ಬಂದು. ಇದುವರೆಗೆ ಒಂದೇ ಒಂದು ಶಂಕುಸ್ಥಾಪನೆ ನಾವು ನೋಡಿಲ್ಲ, ಒಂದೇ ಒಂದು ಶಾಲೆಗಳ ಎಲ್ಲ ಜ್ವಲಂತ ಸಮಸ್ಯೆಗಳಿದೆ. ಇಷ್ಟೊಂದು ಕೊಲೆ, ಸುಲಿಗೆ, ಹತ್ಯೆಗಳು ನಡೀತಾ ಇದೆ ದಿನ. ಆದ್ರೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ನಿಜವಾಗ್ಲೂ ಗೃಹ ಇಲಾಖೆ ಇಷ್ಟೆಲ್ಲ ಪ್ರಯತ್ನ, ಇಷ್ಟೆಲ್ಲ ತೊಂದರೆಗಳಿದೆ. ಸಣ್ಣ ಉದ್ದಿಮೆ ವ್ಯಾಪಾರಿಗಳಿಗೆ ಇಲ್ಲಿಂದ ಕರ್ನಾಟಕದಿಂದ ಕನ್ನಡದಲ್ಲಿ GST ನೋಟಿಸ್ ಕಳಿಸ್ಬಿಟ್ಟು ಮೋದಿಗೆ ತೋರಿಸ್ತಾ ಇದಾರೆ. ನಾಚಿಕೆ ಆಗ್ಬೇಕು ಇವರಿಗೆ. ಬರೀ ಕಲೆಕ್ಷನ್ ಆಯ್ತು, ಮಾತಾಡ್ತಿದ್ರೆ ಒಂದು ಜನನ ಮಾತಾಡಕ್ಕೆ ಯಾವ ನೈತಿಕತೆ ಬಿಜೆಪಿಗೆ ಇಲ್ಲ. ನೀವು ಈ ದೇಶವನ್ನು ಲೂಟಿ ಮಾಡ್ತಾ ಇದ್ದೀರಾ. ನೀವು ನಮ್ಮ ಜೇಬಿಗೆ ಕೈ ಹಾಕಿ ಸೇವೆ ಮಾಡ್ತಾ ಇದ್ದೀರಾ ನೀವು. ನೋಡಿ, ಜನಸೇವೆ ಕಾಂಗ್ರೆಸ್ ಮಾಡ್ತಾ ಇದೆ, ಅದಾನಿ ಬಿಜೆಪಿ ನಿಮ್ಮ ಮಾತನಾಡ್ತಾ ಕಾಂಗ್ರೆಸ್ MLA-ಗಳಿಗೆ ಸಿಂಹಪಾಲು, ನಿಮಗೆ ಮೊಲದ ಪಾಲು ಪಾಲಲ್ಲ ಅಲ್ಲ, ಅವ್ರಿಗೆ ಡಬಲ್. ಏನೋ ಒಂದು 5 ಕೋಟಿ 2 ಕೋಟಿ ಒಂದು 10% 5% ಪರವಾಗಿಲ್ಲ, ಇವರಿಗೆ ಅರ್ಧ. ಅವ್ರಿಗೆ ಮೊಲತಾಯಿ ಧೋರಣೆ ಮಾಡ್ತಾರೆ. ಇವರ ಪ್ರಧಾನ ಕಾರ್ಯದರ್ಶಿ ಮಾನ್ಯ ಬೊಮ್ಮಾಯಿ ಅವ್ರನ್ನ ಕೇಳಿ, ಕಾಂಗ್ರೆಸ್ ಶಾಸಕರಿಗೆ ಏನ್ ಮಾತಾಡ್ತಿದ್ದೀವಿ? ನಾವು ಸೊನ್ನೆ ಅಲ್ಲ ರೀ, 25 ಕೋಟಿ ಕಡಿಮೆ ಅಲ್ಲ. ಹೋಗಿ ಕೆಲಸ ಮಾಡಕ್ ಹೇಳಿ ಮೊದಲು. ಅವ್ರು ಮಾಡಿದ್ರು ಏನ್ ಮಾತಾಡ್ತಿದೀವ ಜನರಿಗೆ ಅರ್ಥ ಆಗ್ಬಾರ್ದಂತ ಮಧ್ಯೆ ಮಾತಾಡ್ತಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಒಂದ್ ನಿಮಿಷ ಇರಿ ಸರ್. ನಮ್ಮ ಅಭಿವೃದ್ಧಿ ಅಂದ್ರೆ ಮೇಡಮ್, ಅಭಿವೃದ್ಧಿ ಹಾಗಾದ್ರೆ ನಾವು ನಿರೀಕ್ಷೆ ಮಾಡಂಗಿಲ್ವಾ? ಹಾಗಾದ್ರೆ ಅಭಿವೃದ್ಧಿ ಇವ್ರುಗಳು 4 ಡೈಲಾಗ್ ಇದೆ ಸರ್. ಭದ್ರಾ ಮೇಲ್ದಂಡೆಗೆ 5300 ಕೋಟಿ ಕೊಟ್ರ ಅಂತ ಕೇಳ್ತಾರೆ. ದುಡ್ಡು ಎಷ್ಟು ಬಂತು? ಜನರಿಗೆ ಕನ್ಫ್ಯೂಸ್ ಆಗಲ್ಲ ಅಂತ ಮಾತಾಡಕ್ ಬಿಡ್ತಿಲ್ಲ. ನೀವು ಮೋಸ ಮಾಡಿದಿರಿ, ಮಾತಾಡಕ್ ಬಿಡ್ರಿ. ರಾಜ್ಯದ ಪಾಲು ಅಂತ ಒಂದಿರುತ್ತೆ, DPR ಅಂತ ಡೀಟೇಲ್ DPR ತಗೊಂಡ್ಬಿಟ್ಟು ಅವ್ರು ಕರೆಕ್ಟ್ ಆಗಿ ಯಾವ ಮಂತ್ರಿ ಹತ್ರ ಕೇಂದ್ರಕ್ಕೆ ಹೋಗಿ ನೀವು ಒಪ್ಸಿದ್ರೆ ಅದನ್ನ ಸಬ್ಮಿಟ್ ಮಾಡಿದ್ರ ಮಾತೆತ್ತಿದ್ರೆ ಭದ್ರಾ ಮೇಲ್ದಂಡೆ ನಿಮ್ಗೆ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 2022 ಫೆಬ್ರವರಿ 1ನೇ ತಾರೀಕು ಅವ್ರ ಬಜೆಟ್ ಅಲ್ಲಿ 5300 ಕೋಟಿ
ಕೊಟ್ಟ ₹1 ಬಿಡುಗಡೆ ಮಾಡಿದ್ರ ರಾಜ್ಯದ ಪಾಲಲ್ರಿ ತಾರತಮ್ಯ DPR ಅಲ್ರಿ ಲ್ಯಾಂಡ್ ಅಕ್ವಿಸಿಷನ್ ಆಯ್ತಾ ಅದ್ರದ್ದೇನು ಎಲ್ಲ ಒಂದು ಸುವ್ಯವಸ್ಥಿತವಾಗಿ ಅದ್ರ ಡೀಟೇಲ್ ರಿಪೋರ್ಟ್ ರೆಡಿ ಕಾಮಿಡಿ ಮಾಡಿದ್ರಾ ಮಾಡ್ತಾ ಇದೀರಾ ನೀವು ಡೀಟೇಲ್ ರಿಪೋರ್ಟ್ ಕಾಮಿಡಿ ಮಾಡ್ತಾ ಇದೀರಾ ಯಾಕ್ರಿ ನೀವು ಏನ್ detail report ಬೇಕು ನಿಮ್ಗೆ? ತಮಿಳುನಾಡಲ್ಲಿ ಹೋಗಿ ಮೇಕದಾಟು ಯೋಜನೆ ದುಡ್ಡು ಬಿಡಲಾರದವರು ಮೋಸ ಮಾಡಿ ರಾಜ್ಯಕ್ಕೆ ಅನ್ಯಾಯ ಮಾಡಿ ಮೇಡಮ್ ಬರ್ತೀನಿ ಮೇಡಮ್ ಒಂದ್ ನಿಮಿಷ ಮಿತ್ರ ಇವರು ಸ್ಟಾಲಿನ್ ಹೌದು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕೇಳಿದ್ರೆ ಕೇಳಿದ್ರೆ ಮೇಡಮ್ ಖಂಡಿತ ನರೇಂದ್ರ ಮೋದಿ ನಿಮ್ಮ ಸಿದ್ದರಾಮಯ್ಯ ನಾವು ಮಾಡ್ತೀವಿ ಒಂದೇ ನಿಮಿಷ ನಾನು ವಾಪಸ್ ಬರ್ತೀನಿ ಖಂಡಿತ ಮೇಡಮ್ ನಿಮ್ಮ ಉತ್ತರವನ್ನ ನಾನು ಕೇಳ್ತೀನಿ ಖಂಡಿತ. ಬ್ರೇಕ್ನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಎಸ್ ಗೌಡ್ರೆ ಬರ್ತೀನಿ. ಕ್ಷೇತ್ರದ ಅಭಿವೃದ್ಧಿಗಾಗಿ ಮೀಸಲಾಗಿಟ್ಟಿರುವ ಹಣಕ್ಕೆ ಇವರ ಹತ್ರ ಅಂಗವಾಚಿ ಬೇಡಬೇಕೆಂದು ಭಿಕ್ಷೆ ಬೇಡ್ಬೇಕು, ಹೌದು. ಭಿಕ್ಷೆ ಬೇಡ್ಬೇಕ ನಾವು ಒಂದು MLA ಒಂದು ಕ್ಷೇತ್ರದಲ್ಲಿ ಜನರ ಮತ ಕೊಟ್ಬಿಟ್ಟು ವಿನ್ ಆಗಿದ್ದಾರೆ. ಇವರು ಬಿಜೆಪಿ ಕ್ಷೇತ್ರಕ್ಕೆ ಅರ್ಧ ಕೊಡಿ, ಇವರಿಗೆ ನಾವು 100% ಇವರು 50% ಅಂದ್ರೆ ನಾಚಿಕೆ ಆಗಲ್ವಾ ನಿಮ್ಗೆ? ಸಮಪಾಲು ಸಮಬಾಳು ಅಂತ ಮಾನ್ಯ ಸಿದ್ದರಾಮಯ್ಯ ಮಾತಾಡ್ತಾರಲ್ಲ, ಈಗ ಎಲ್ಲಿ ಹೋಗಿದ್ದಾರೆ ನಿಮ್ಮ ಸಮಪಾಲು? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ಕೇಂದ್ರಕ್ಕೆ ಹೋಗಿ ಕೂತ್ಕೋತೀರಾ? ಇಲ್ಲಿ ನಾವೀಗ ನಮ್ಮ ಶಾಸಕರು ಹೋಗಿ ನಿಮ್ಮ ಹತ್ರ ಕ್ಷೇತ್ರದ ಅಭಿವೃದ್ಧಿಗೆ ಮೀಸಲಾಗಿಟ್ಟಿರೋ ದುಡ್ಡು ಅದೇಂಗ್ರಿ ನೀವು ತಾರತಮ್ಯ ಮಾಡ್ತೀರಾ? ಒಂದ್ ಸ್ವಲ್ಪ ಆದ್ರೂ ವಿವೇಚನೆ ಬೇಡವಾ? ನೋಡ್ರಿ ಜನರ ತೆರಿಗೆ ಹಣ ಸರ್, ಕರೆಕ್ಟ್ ನೀವು ಹೇಳ್ತಾ ಜನರ ತೆರಿಗೆ ಹಣವನ್ನ ಯಾರು ಬಿಜೆಪಿಯಿಂದ ಆಗ್ಲಿ ಕಾಂಗ್ರೆಸ್ ಇಂದ ಆಗ್ಲಿ ಯಾರು ದುಡ್ಡು ತಂದು ಕೊಡೋದಿಲ್ಲ, ಜನರ ತೆರಿಗೆ ಹಣವನ್ನು ಕೊಡಬೇಕಾದ್ದು. ನಾನು ನಿಮ್ ಸಿಂಪಲ್ ಆಗಿ ಅಂಕಿಅಂಶ ನಾನು ಇತಿಹಾಸ 50 ಕೋಟಿ 25 ಕೋಟಿ ಬಗ್ಗೆ ಮಾತಾಡಿ, ಇದ್ರ ಬಗ್ಗೆ ಮಾತಾಡಿ. ನಾನು ಹೇಳೋದಿಷ್ಟೇ, ನಾನು ಜನರಿಗೆ ನಾನು ಹೇಳ್ತಿರೋದಿಷ್ಟೇ. ನಾವು MLA ಆಂತರಿಕ ಬೇಗುದಿ ಸಿದ್ದರಾಮಯ್ಯ ಅವರ ಕುರ್ಚಿಯನ್ನು ಗಟ್ಟಿ ಮಾಡ್ತಾರೆ, ಶಾಸಕರ ಸಪೋರ್ಟ್ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಗೆ ಇದೆಲ್ಲದಕ್ಕೂ ಅವ್ರು ಮಾಡ್ತಿದ್ದಾರೆ ಹೊರತು ರಾಜ್ಯದ ಕ್ಷೇತ್ರದ ಜನರ ಜ್ವಲಂತ ಸಮಸ್ಯೆ ಬಗ್ಗೆ ಇವರಿಗೆ ಕಾಳಜಿನೇ ಇಲ್ಲ. ರಾಜ್ಯದಲ್ಲಿ ಸ್ಕೂಲ್ಗಳು ಏನಾಗ್ತಿದೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಿಜೆಪಿ ಶಾಸಕರು ಮನೆಯಿಂದ ಪ್ರವಾಹ ಆದಾಗ ನಾಪತ್ತೆ ಆಗಿದ್ರು, ಬರಗಾಲ ಬಂದಾಗ ನಾಪತ್ತೆ ಆಗಿದ್ರು ಬಿಜೆಪಿ ಶಾಸಕರು ಸಂಸದರು. ಇವತ್ತು ಕೂಡ ಅವ್ರು ಕೆಲಸ ಮಾಡಲ್ಲ. ನೋಡಿ 25 ಕೋಟಿ ಹಣವನ್ನ ಖರ್ಚು ಮಾಡಕ್ಕೆ ಬಿಜೆಪಿ ನಾಯಕರು ಮಾಡ್ತಾರ, ಶಾಸಕರು ನೋಡಿ ತಾರತಮ್ಯ ಯಾಕೆ? ಒಂದು ಎಕ್ಸಾಂಪಲ್ ಕೊಡಿ. ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಬೊಮ್ಮಾಯಿ ಇದ್ದಾಗ ಝೀರೋ ಗ್ರಾಂಟ್ ಗವರ್ನಮೆಂಟ್ ಗವರ್ನಮೆಂಟ್ ಪರಮೇಶ್ವರ್ ಅವರು ಅದೇ ಹೇಳಿದ್ದಾರೆ, ನೀವೇನ್ ಮಾಡಿದ್ರು ಅದನ್ನ ನಾವು ಮಾಡ್ತಾ ಇದೀವಿ. ಇಲ್ಲ ಇಲ್ಲ, ನಮಗ್ 0 ಕೊಟ್ಟರು 25 ಕೋಟಿ ಕೊಟ್ಟಿದೀವಿ. ಅವ್ರು ನಮ್ಗೆ 0 ಕೊಟ್ಟಿದ್ರು ಬಿಜೆಪಿ ಸರ್ಕಾರಗಳಿದ್ದಾಗ, ಆದ್ರೆ 25 ಕೋಟಿ ಕೊಟ್ಟಿದ್ವಿ. ಯಾಕಂದ್ರೆ ಜನಗಳಿಗೋಸ್ಕರ ಕೊಟ್ಟಿರೋದು. ಬಿಜೆಪಿ ಶಾಸಕರು ಮನೆಯಲ್ಲಿ ಮಲಗಿದ್ದು ತಿಂದುಡ್ಡು ಮಜಾ ಮಾಡ್ಲಿ ಅಂತಲ್ಲ. ಯಾವ ಬಿಜೆಪಿ ಶಾಸಕರು ಕೂಡ ಆಚೆಗೆ ಬರೋದಿಲ್ಲ, ಕೋವಿಡ್ ಟೈಮಲ್ಲಿ ಆಚೆಗೆ ಬರಲಿಲ್ಲ, ನೆರೆ ಬಂದಾಗ ಆಚೆಗೆ ಬರಲಿಲ್ಲ, ಬರ ಬಂದಾಗ ಆಚೆಗೆ ಬರಲಿಲ್ಲ, ರಾಜ್ಯದ ಹಿತ ಕಾಪಾಡಕ್ಕೆ ಆಚೆಗೆ ಬರಲಿಲ್ಲ. ನಾವು ಮಹದಾಯಿ ಹೋರಾಟಕ್ಕಾಗ್ಲಿ, ಮೇಕೆದಾಟು ಹೋರಾಟಕ್ಕಾಗ್ಲಿ, ಯಾವುದಕ್ಕೂ ಈಚೆಗೆ ಬರಲಿಲ್ಲ. ಕೇಂದ್ರ ಸರ್ಕಾರ ನಮಗೆ 15ನೇ ಹಣಕಾಸಿನ ಆಯೋಗದ ಪ್ರಕಾರ 11,495 ಕೋಟಿ ರೂಪಾಯಿ ಮೋಸ ಮಾಡ್ತು. ಅವತ್ತು ಕೂಡ ಧ್ವನಿ ಎತ್ತಲಿಲ್ಲ. ಬಿಜೆಪಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೋಸ ಮಾಡ್ತಾ ಇದೆ. ಸುಮ್ಮನೆ ಕೊಡ್ಲೇಬೇಕು. ಬಿಜೆಪಿ ಅವರಿಗೆ ಸಮಪಾಲು ಸಮಬಾಳು ಅಂತ ಹೇಳ್ತಾರ, ಎಲ್ರಿಗೂ ಒಂದೇ ರೀತಿ ಹೇಳ್ಬೇಕು. ನಾನು ಹೇಳುದು ತನ್ನ ಪಕ್ಷದ ಶಾಸಕರಿಗೆ ಕೊಡುವಂತ ದುಡ್ಡು ವಿರೋಧ ಪಕ್ಷದ ಶಾಸಕರಿಗೆ ಯಾಕಿಲ್ಲ? ಯಾಕಿಲ್ಲ? ಇವರು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿನಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಇದು ಜಾಣ ಕುರುಡು ಆಗಬಾರದು. ಸರ್, ಈಗ ಅವರು ಬಿಜೆಪಿ ಅಥವಾ ಜೆಡಿಎಸ್ ನವರು ಪ್ರತಿನಿಧಿಸುವಂತ ಕ್ಷೇತ್ರಗಳು ಕರ್ನಾಟಕದಲ್ಲಿ ಜೆಡಿಎಸ್ ಅವರು ಇಲ್ಲಿ ಆಯ್ದು ಬಂದ ಜನ ಅಲ್ವಾ? ಕರ್ನಾಟಕದ ಜನ ವೋಟ್ ಹಾಕಿದ ಅಲ್ವಾ? 19 ಜನ. ಯಾಕೆ ಅವರಿಗೆ ಅವರ ಬಿಜೆಪಿ ಶಾಸಕರು ನಿಮ್ಮ ಶಾಸಕರು ಇದು ಮಾಡ್ಬೇಕಾದ್ರೆ ನಿಮ್ಮ ವಿಶೇಷ ಅನುದಾನ ಅಂತ ಇದಕ್ಕಂತಾರೆ. ಮಣ್ಣಂಗಟ್ಟಿ ವಿಶೇಷ ಅನುದಾನ ವಿಶೇಷ ಎಲ್ಲರಿಗೆ ಸಮಪಾಲ ಕೊಡ್ರಿ. ಬಿಜೆಪಿ ಮನೆಯಿಂದ ತಂದು ಕೊಡ್ತೀರಿ ಅಂದ್ರೆ ನಿಮ್ಮ ಮನೆಯಿಂದ ಕೊಡ್ತಾರ? ರಾಜ್ಯ ತೆರಿಗೆ ಮೋದಿ ಕೇಳ್ರಿ, ಧೈರ್ಯ ಇದ್ರಿ ನಿಮ್ಗೆ ಅದರ ಮಾತನ್ನ ಮೋದಿ ಅವ್ರು ಕೇಳ್ರಿ. ರಾಜ್ಯ ಅನುದಾನವನ್ನು ಮೋಸ ಮಾಡ್ತಾರೆ. ಮೋದಿ ಕೇಳ್ರಿ, ಕೇಳಿ ಸರ್ಕಾರ ಕೇಳಿ. ನಿರ್ಮಲಾ ಸೀತಾರಾಮನ್ ನಾಚಿಕೆ ಇದ್ರೆ, ಮಾನ ಮರ್ಯಾದೆ ರಾಜೀನಾಮೆ ಕೊಟ್ಟು ತೊಲಗಬೇಕು ಅವರು. ರಾಜೀನಾಮೆ ಕೊಟ್ಟು ತೊಲಗಬೇಕು ಅವರು. ರಾಜ್ಯದಲ್ಲಿ ನಾವು ಕೊಟ್ಟ ಅನುದಾನದಿಂದ ರಾಜ್ಯ ಸರ್ಕಾರ
ರಾಜ್ಯ ಸರ್ಕಾರ ಇಡೀ ರಾಜ್ಯವನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದೆ, ಕೊಂಡೊಯ್ತಾ ಇದೆ. ಸಮಪಾಲು ಹೇಳಿ. ಬಿಜೆಪಿಗೆ ಅದು ಖರ್ಚು ಮಾಡಲ್ರಿ, ಕೆಲಸ ಮೇಡಮ್ ಸಿದ್ದರಾಮಯ್ಯನವರು ಅವಾಗ ಕೇಂದ್ರದ ತಾರತಮ್ಯ ಅಂತ ನಮ್ಮ ಹಕ್ಕು ಹೌದು, ನಮ್ಮ ತೆರಿಗೆ correct. ನಾಚಿಕೆ ಆಗಲ್ಲ ನಿಮ್ಗೆ? ಈಗ ಯಾಕೆ ಇವಾಗ ಮಾತಾಡ್ತಾ ನಮ್ಮ ಇದ್ದೀರಿ? ಹಕ್ಕು, ಈಗ ನಮ್ಮ ಯಾಕೆ ತೆರಿಗೆ ಮಾತಾಡ್ತಾ ನಾನು ಇಲ್ಲ? ಹೇಳ್ಬೇಕು. ನೀವೆಲ್ಲ ಇಡೀ ರಾಜ್ಯದ ಮಾತಾಡ್ತಾ ಜನರು ದಂಗೆ ಹೇಳ್ತಾರೆ ನೋಡಿ, Correct. ಏರಿಯಾದ ಜನರು ದಂಗೆ ಹೇಳ್ತಾರೆ, ನಿಮ್ ಶಾಸಕರು ಬೇಕಾಗಿಲ್ಲ. ಹೇಳಿ ಯಾವ ಒಂದು ಏರಿಯಾಕ್ಕೆ ಅಭಿವೃದ್ಧಿ ಕೊಟ್ಟು ಇನ್ನೊಂದು ಏರಿಯಾಕ್ಕೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಸಂಸದರು ನಾಪತ್ತೆ ಆಗಿದ್ದಾರಲ್ರಿ, ನಿಮ್ಮ ಸಂಸದರು ನಾಪತ್ತೆ ಆಗಿದ್ದಾರೆ, ಮಾತೆತ್ತಿದ್ರೆ ಕಳೆದು ಹೋಗಿದ್ದಾರೆ ಬಿಜೆಪಿ ಸಂಸದರು, ಹೋಗಿದಾರಲ್ಲ, ಕಳೆದು ಹೋಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಬಿಜೆಪಿ ಸಂಸದರು. ಕೇಂದ್ರ ರಾಜ್ಯಕ್ಕೆ ನಿಮ್ಮ- ತಾರತಮ್ಯ ಆಗ್ತಾ ಇದ್ರು, ಮೋಸ ಆಗ್ತಾ ಸುರ್ಜೇವಾಲಾ ಇದ್ರು, ಕೈಗೊಂಬಲ್ಲ ನಾಪತ್ತೆ ನೀವು, ಆಗಿದ್ದಾರೆ. ಏನ್ ಮಾಡ್ತೀರಾ? ಬಾಯಿ ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಕಣ್ಣು ಮುಚ್ಕೊಂಡು ನಾಪತ್ತೆ ಆಗಿದ್ದಾರೆ ಬಿಜೆಪಿ ಸಂಸದರು. ಆಯ್ತು ಇದು ರೀ, ಇವತ್ತು ರಾಜ್ಯ ಪರಿಸ್ಥಿತಿ. ಏನಾದ್ರು- ಇವರು ಮಾಡೋ ದ್ರೋಹಕ್ಕೆ Yes, sir. ಜನ ಮುಂದಿನ ಚುನಾವಣೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಇವತ್ತು ಬಿಜೆಪಿ ಗೊತ್ತಾಗ್ತಿದೆ ಬಿಜೆಪಿ ನಾಗಪುರದಿಂದ ಏನು ಸೂಚನೆ ತಗೋತದೋ ಅದು ಮಾತ್ರ ಮಾತಾಡ್ತಾರೆ. ಸರ್, ಈಗ ನಿಮ್ಮ ಕಾಂಗ್ರೆಸ್ ಶಾಸಕರ ಆಂತರಿಕ ಬೇಗುದಿಯನ್ನ ಸರಿಪಡಿಸಲಿಕ್ಕೆ ಅನುದಾನವನ್ನ ಒಂದು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧ ಇಲ್ಲ. ಅನುದಾನದ ಅದಕ್ಕೆ revenge ಸಂಬಂಧ ಇದು. ಇಲ್ಲ. ತೇಪೆ ಇದು ಹಚ್ಚೋದು, revenge. ತೇಪೆ ಇದು ಹಚ್ಚೋದು. revenge. ನೋಡಿ, ಯಾವ ಹೌದು, ಬೇಗುದಿನೂ ಅವರ ಇಲ್ಲ. ಕುರ್ಚಿನ ಯಾವ ಉಳಿಸ್ಕೊಳ್ಳೋಕೆ ಬೇಗುದಿನೂ ಸೇಡಿನ ಇಲ್ಲ. ರಾಜಕಾರಣ ಬಿಜೆಪಿ ವಿರುದ್ಧ ಕುರ್ಚಿ ಯಾವ ಉಳಿಸ್ಕೊಳ್ಳೋಕೆ ಬೇಗುದಿನೂ ಇಲ್ಲ. ಹಣವನ್ನು ಇವ್ರು ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡಿದೆ. ಇವರಿಗೆ ಜನರ ಬಿಜೆಪಿ ಬಗ್ಗೆ ಶಾಸಕರಿಗೆ ಕಾಳಜಿ ಪೈ ಇಲ್ಲ. ಕೊಡಿ ಕೊಡ್ಬೇಕಂದ್ರೆ ಇವರಿಗೆ ರಾಜ್ಯದ ಯಾವ ಜನರ ಬಗ್ಗೆ ಬೇಗುದಿಗೋಸ್ಕರ ಕಾಳಜಿ ಕೊಡ್ಬೇಕು ಇಲ್ಲ. ಅವ್ರಿಗೆ? ಯಾವ ರಾಜ್ಯದ- ಕುರ್ಚಿ ಉಳಿಸ್ಕೊಳ್ಳೋಕೆ ಕೊಡ್ಬೇಕು? ಒಂದು ಬಿಜೆಪಿ ನಿಮಿಷ. ಶಾಸಕರಿಗೆ ನಾವು 25 ಕೋಟಿ, ಅರ್ಥ ಆಗ್ತಿಲ್ಲ ರೀ, ಬಿಜೆಪಿ ಅಂತ ಶಾಸಕರಿಗೆ ಹೇಳೋದು. 25 ಕೋಟಿ ಕೊಟ್ಟಿರೋದು ಹೇಳ್ರಿ, ಯಾಕೆ ಅಲ್ಲಿನ ಕೊಡ್ತೀರಾ? ಕ್ಷೇತ್ರದ ಅಭಿವೃದ್ಧಿ ಯಾಕೆ ಆಗಲಿ ಅಂತ ಅರ್ಧಕ್ಕರ್ಧ ದುಡ್ಡು ಕೊಡ್ತೀರಾ? ಬಿಜೆಪಿ ಅವರು ಯಾಕೆ ಈಚೆ ಬಂದು ಅರ್ಧಕ್ಕರ್ಧ ಕೆಲಸ ದುಡ್ಡು ಮಾಡಿ, ಕೊಡ್ತೀರಾ? ಈಚೆ ಬಂದು ಕೆಲಸ ಮಾಡ್ರಿ. ವಿಶೇಷ ಅನುದಾನ ನಿಮಗೆ ಬೇಕಿದ್ರೆ ನೀವು ನಿಜವಾಗ್ಲೂ ಯೋಜನೆ ನಮ್ಗೆ ರೂಪಿಸಿ, ತಾಕತ್ತಂತ ಇದ್ರೆ ಯೋಜನೆ ಸಮಾಧಾನ ರೂಪಿಸಿ, ಕೊಡಿ. ಮಂತ್ರಿಗಳನ್ನ ಮೀಟ್ ಮಾಡಿ. Correct. ಯಾರು ಮಂತ್ರಿಗಳನ್ನ ಮೀಟ್ ಮಾಡಲ್ಲ, ನಿಮ್ಮ ಮನೆಗೆ ಬರ್ಬೇಕಾ ಬಿಜೆಪಿ ಶಾಸಕರ ಮನೆಗೆ? ಬಿಜೆಪಿ ಶಾಸಕರು ಎಲ್ಲ ನಾಪತ್ತೆ ಆಗಿದ್ದಾರೆ. ಮನೆ ಈಚೆಗೆ ಬರೋ ಕೆಲಸ ಮಾಡಕ್ಕೆ ಈಚೆಗೆ ಬರ್ಬೇಕು, ಕೆಲಸ ಮಾಡಕ್ಕೆ. ಬಿಜೆಪಿ ಶಾಸಕರು ನಿಷ್ಕ್ರಿಯವಾಗಿದ್ದಾರೆ, ನಾಪತ್ತೆ ಆಗಿದ್ದಾರೆ, ಕೆಲಸ ಮಾಡಲ್ಲ. ಅಲ್ಲ ಮೇಡಮ್, ಈಗ ಅಲ್ಲ ಮೇಡಮ್, ಓಕೆ, ಈಗ ಹತ್ತು ಕರೆದು ಗೋಗರೆದು ಇವ್ರ ಹತ್ರ ನಾವು ಅನುದಾನ ಕೇಳ್ಬೇಕೇನ್ರಿ? ಅಲ್ಲ ಮೇಡಮ್. ಅಥವಾ ಇವ್ರದ ಭಿಕ್ಷೆ ಎತ್ತಬೇಕು, ಅನುದಾನ ಕೊಡಿ ಭಿಕ್ಷೆ ಅಂತ? ಬೇಡ ಮೇಡಮ್. ಕ್ಷೇತ್ರದ ಮನವಿ ಅಭಿವೃದ್ಧಿಗೆ ಇವ್ರ ಹತ್ರ ಮಾಡ್ಕೊಳ್ಬೇಕು. ತಾರತಮ್ಯ ಮಾಡ್ತೀರಾ? ನಿಯೋಗ ತಗೊಂಡು ರಾಜ್ಯದ ಹೋಗ್ಬೇಕು. ಕರ್ನಾಟಕದ ಎಲ್ಲಾ ವಿಧಾನಸಭಾ ಕ್ಷೇತ್ರ ಇವರಿಗೆ ಒಂದೇ ಸಮಾನ ಅಲ್ಲ. Correct, ಹೌದು, ಒಪ್ಕೊತೀನಿ ಮೇಡಮ್. ಬಿಜೆಪಿ ಇಲ್ಲ. ಶಾಸಕರಿಗೆ ಈ ತರ ಜೆಡಿಎಸ್ ಇಲ್ಲ ಅಂದ್ರೆ ಏನ್ರಿ ಅರ್ಥ ಇದು? ಅಲ್ಲ ಮೇಡಮ್, ಈಗ ಕಾಂಗ್ರೆಸ್ ಶಾಸಕರಿಗೆ ಇಂಥ ಒಕ್ಕೂಟ ಪರಿಸ್ಥಿತಿ. ವ್ಯವಸ್ಥೆಯಲ್ಲಿ ಏನಿದೆ? ಕಾಂಗ್ರೆಸ್ ಆಯ್ತು, ಶಾಸಕರಿಗೆ ಇವ್ರೇನ್ ಮನೆಗೆ ಬಂದು 25 ಕೋಟಿ ರೂಪಾಯಿ ಎಸ್ ಸರ್, ಈಗ ಕಾಂಗ್ರೆಸ್ ಶಾಸಕರಿಗೆ ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಕಾಂಗ್ರೆಸ್ ಶಾಸಕರಿಗೆ ಮೇಡಮ್ ಬಿಜೆಪಿ ಇದ್ದಾಗ 0 ರೀ, 0 ಸಾವಿರ ಕೋಟಿ ಅನುದಾನ ಕೊಟ್ಟಿದ್ದಾರೆ, 1000 ಕೋಟಿ. ಬಿಜೆಪಿ ಇದ್ದಾಗ ಬೊಮ್ಮಾಯಿ ಅವರಿದ್ದಾಗ 0 ಗ್ರಾಂಟ್ ಗವರ್ನಮೆಂಟ್ 0. ಮೇಡಮ್, ಈಗ ನಿಮ್ಗೆ ಅಭಿವೃದ್ಧಿ 10 ಮಾಡಕ್ಕೆ ಕೋಟಿ ಯೋಗ್ಯತೆ ಇದ್ರೆ ಅಕ್ಕಿ ಬಿಜೆಪಿ ಅಂದ್ರು. ಶಾಸಕರಿಗೆ ಅಕ್ಕಿ ಕೊಟ್ಟಿಲ್ಲ ಅಂತ ಕೇಂದ್ರ ವಿಶೇಷ ಅನುದಾನ ಕೇಳ್ತಾರೆ. ಮಾಡಿ, ಯೋಜನೆಗಳನ್ನ ಮಾಡಿ, ಯೋಜನೆ ರೂಪಿಸಿ ಹೋಗಿ ಮಂತ್ರಿಗಳನ್ನ ಭೇಟಿ ಮಾಡ್ಲಿ. ಅನುದಾನಕ್ಕೆ ಮನೆಗೆ ಹೋಗ್ತಾರಲ್ಲ ಅವರು. ಸುರ್ಜೇವಾಲಾ ಬರ್ಬೇಕು, ಇವರು ಕುರ್ಚಿ ಗಟ್ಟಿ ಮಾಡ್ಕೊಳ್ಳಕ್ಕೆ, ಅವರನ್ನ ಸಮಾಧಾನ ಮಾಡಕ್ಕೆ ಇವರು ಕಾಂಗ್ರೆಸ್ ಆಯ್ತು ರೀ, ಶಾಸಕರು ಕೊಡ್ತಾರೆ. ನಮ್ ಇವರಿಗೆ BJP ರಾಜ್ಯದ ಶಾಸಕರು ಯಾಕೆ ಬಿಡುಗಡೆ ಜನರ ಮಾಡಿದ್ದೀವಿ? ಬಗ್ಗೆ ಕಾಳಜಿ 25 ಇಲ್ಲ. ಕೋಟಿ ಯಾಕೆ ಬಿಡುಗಡೆ ಮಾಡಿದೆ? ರಾಜ್ಯದ ಕ್ಷೇತ್ರದ ನಮ್ಮ ಬಗ್ಗೆ ಸರ್ಕಾರ ಕಾಳಜಿ ಇಲ್ಲ. ಮುಖ್ಯಮಂತ್ರಿಗಳ ಕುರ್ಚಿ ಗಟ್ಟಿ ರಾಜ್ಯದ ಮಾಡಕ್ಕೆ ಅಭಿವೃದ್ಧಿ ಬಗ್ಗೆ BJP ಶಾಸಕರು ಕಾಳಜಿ ಇಲ್ಲ. ಬೇಕಾ? ಇವರಿಗೆ ಬರೀ ಇವರ ಇಂಟರ್ನಲ್ ಪೊಲಿಟಿಕಲ್ ಕೆಸರೆರಚಾಟ ಮಾಡ್ತಾ ಇದ್ದಾರೆ ಬಿಟ್ರೆ ಯಾವುದೇ ಒಂದು ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವರಿಗೆ ಕಿಂಚಿತ್ತು ಕಾಳಜಿ ಇಲ್ಲ. ಯಾರ ಜನರ ಯಾವ ಸ್ಕೂಲು, ಯಾವುದು ಬಡವರು ಅಥವಾ ಯಾವುದೇ ಒಂದು ರೈತರ ಬಗ್ಗೆ, ಯಾವುದೇ ಒಂದು ಜನರ ಬಗ್ಗೆ, ಇವರು ಕಾರ್ಮಿಕರ ಬಗ್ಗೆ ಅಥವಾ ಅಂಗಡಿ ಎಷ್ಟು ಹಣ ಬಿಡುಗಡೆ ಮಾಡಿಸಿದೆ ಕೇಂದ್ರದಿಂದ? ಯಾರ ಬಗ್ಗೆ ಒಂದು ಎಷ್ಟು ಹಣ ಬಿಡುಗಡೆ ಮಾಡಿಸಿದೆ ಕೇಂದ್ರದಿಂದ? ಯಾರು ಬಿಜೆಪಿ 19 ಎಷ್ಟು ಬಿಡುಗಡೆ ಮಾಡಿದ್ರೆ ಕೇಂದ್ರದಿಂದ ಹೇಳಿ. ಯಾವ ಯೋಜನೆಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ರೆ ಕೇಂದ್ರದಿಂದ ಹೇಳಿ ನೀವು. ಮೇಡಮ್, ಈಗ ಹೌದು 4 ಲಕ್ಷ ಕೋಟಿ ರೂಪಾಯಿ ಇಲ್ಲಿಂದ ತೆರಿಗೆ ಹೋಗುತ್ತೆ, 50,000 ಕೋಟಿ ರೂಪಾಯಿ ವಾಪಸ್ ಬರುತ್ತೆ. ಹೌದು. ನಾಚಿಕೆ ಆಗಲ್ಲ ಕೇಂದ್ರ ಸರ್ಕಾರ ಬಿಜೆಪಿ ಮಾತು ವಾಪಸ್ ಒಂದು ರೂಪಾಯಿದಲ್ಲಿ 20 ಹೊಣೆಗಾರಿಕೆ ಬೇಕು. ಮೇಡಮ್, ಅದಕ್ಕೆ ಜನಗಳ ಅಭಿವೃದ್ಧಿ ಇದು. ಉತ್ತರ ಈಗ ರಾಜ್ಯದ ಹಿತ ಮುಖ್ಯ. ಎಸ್ ಗೌಡ್ರಿಗೆ ಅಲ್ಲ ಮೇಡಮ್, 1 ರೂಪಾಯಿ ನಾವು 1 ರೂಪಾಯಿ ಕರ್ನಾಟಕದಿಂದ 1 ರೂಪಾಯಿ ಹೋಗುತ್ತೆ. ಪ್ರೈಮ್ ಮಿನಿಸ್ಟರ್ ಆಗಿರುವಂತ ರಾಜೀವ್ ಗಾಂಧಿ ಈ ಕೇಳಿಸ್ಕೊಳ್ರಿ ಇದು. ಕರ್ನಾಟಕದಿಂದ ಮೇಡಮ್, ಕರ್ನಾಟಕದಿಂದ 1 ರೂಪಾಯಿ ಹೋದ್ರೆ 25 ಪೈಸೆ ಅಷ್ಟೇ. 15 ಪೈಸೆ ವಾಪಸ್ ಬರ್ತಾ ಇರೋದು. ಹೌದು. 15 ಪೈಸಾ. ಇದನ್ನ ಹೇಳ್ರಿ ನೀವು, ಮೋದಿ ತಿಂತಾರೆ ಹೇಳ್ರಿ. ಮೋದಿ ತಿಂತಾರೆ. ಓಕೆ, 1 ರೂಪಾಯಿ ಹೋದ್ರೆ 15 ಪೈಸೆ ಉತ್ತರ ಕೊಡ್ತಾರೆ, ಉತ್ತರ ಕೊಡ್ತಾರೆ, ಕೊಡ್ತಿದ್ದಾರೆ, ಪಲಾಯನ ಮಾಡ್ತಾ ಇದ್ದಾರೆ ಅವರು. ಉತ್ತರ ಕೊಡ್ತಾ ಇದ್ದಾರೆ. ಬಿಜೆಪಿ ಬಿಜೆಪಿನಲ್ಲಿ ಪಲಾಯನ ಮಾಡ್ತಾರೆ ಮೋದಿವರೆಗೂ. ನಿಮ್ಮಿಂದ ಮೋದಿಯವರಿಗೆಲ್ಲ ಪಲಾಯನ ಮಾಡ್ತೀರಾ? ಓಕೆ ಮೇಡಮ್, ಅದಕ್ಕೆ ಉತ್ತರ ಕೊಡಿ, ಅದಕ್ಕೆ ಉತ್ತರ ಕೊಡಿ. ನೋಡಿ, ಇವ್ರದೇ ರಾಜೀವ್ ಗಾಂಧಿ ಅವರು ಹೇಳಿದ್ರು ಒಂದ್ ಕಡೆ ಏನ್ ಗೊತ್ತಾ, 100 ರೂಪಾಯಿ ಕೇಂದ್ರದನ್ನ ಕೊಟ್ರೆ 15 ರೂಪಾಯಿ ಸಿಗುತ್ತೆ ರೈತರಿಗೆ ಅಂತ. ನಾವು ಬಂದಾಗ ಹಣ ಬಿಡುಗಡೆ ಆದಾಗ ಡೈರೆಕ್ಟ್ ಡೆಬಿಟ್ ಏನಾದ್ರೂ ಮಾಡಿದಂತೆ ಎಷ್ಟು 4 ಲಕ್ಷ ಕೋಟಿ ಕುಟುಂಬಗಳಿಗೆ ಡಿಬಿಟಿ ಮುಖಾಂತರ ಹಣ ಏನಾದ್ರೂ ಹಸ್ತಾಂತರ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ.
ರೈತರ ಖಾತೆಗೆ. ಇದೇ ಕಾಂಗ್ರೆಸ್ 4,000 ರೂಪಾಯಿ ಕೊಡ್ತಾ ಇರೋದನ್ನು ಸ್ಟಾಪ್ ಮಾಡಿದೆ. ಇವರು ರೈತ ಪರ ಅಂತ ಹೇಳ್ತಾರೆ. ಹೌದು, 4,000 ರೂಪಾಯಿ ರೈತರಿಗೆ ಕೊಡ್ತಾ ಇರೋ ದುಡ್ಡು ಎಲ್ಲಿ ಇವ್ರು ಕೊಡ್ತಾ ಇದಾರ? ಇವತ್ತು ಸ್ಟಾಪ್ ಮಾಡಿದಾರ ತಾನೆ. ಅಲ್ಲ, ಗೃಹಲಕ್ಷ್ಮಿನೂ ಬರ್ತಾ ಇಲ್ಲ ಮೇಡಮ್. ಗೃಹಲಕ್ಷ್ಮಿ ಬರದೆ 3 ತಿಂಗಳಾಯ್ತು. ಇವರೇನೋ ಗೃಹಲಕ್ಷ್ಮಿನೂ ಬರುತ್ತೆ, ಗೃಹ ಜ್ಯೋತಿನೂ ಬರ್ತಾ ಇದೆ, ಅನ್ನಭಾಗ್ಯನೂ ಬರ್ತಾ ಇದೆ, ಶಕ್ತಿ ಯೋಜನೆನೂ ಬರ್ತಾ ಇದೆ, ಯುವನಿಧಿನೂ ಬರ್ತಾ ಇದೆ. 4 ಲಕ್ಷ ಕೋಟಿ ರೂಪಾಯಿ ಡೆಲ್ಲಿಗೆ ಹೋಗುತ್ತೆ, 50,000 ಕೋಟಿ ಮಾತ್ರ ವಾಪಸ್ ಬರುತ್ತೆ. ಅದಕ್ಕೆ ಉತ್ತರ ಕೊಡಿ. ಯಾಕೆ ಆ ರೀತಿ ಮೋಸ ತಾರತಮ್ಯ ಯಾಕೆ ಅಂತ ಹೇಳಿ. ಸುರ್ಜೇವಾಲರವರು ಬಂದು ಮೇಡಮ್ ಅಂದ್ರೆ ಈಗ ಗ್ಯಾರಂಟಿ, ಈಗ ಸರ್ಕಾರ ಗ್ಯಾರಂಟಿ ಹೊಂದಿಸೋದ್ರಲ್ಲೇ ಸಾಕಾಗ್ತಿದ್ಯಾ? ಅದಕ್ಕೆ ದುಡ್ಡಿಲ್ವಾ ಅಂತ ಹೇಳಿ ನನಗೆ ಕೇಳಿದವರು ಅದಕ್ಕೆ ಹೇಳಿದ್ರೆ 3 ಲಕ್ಷ ಕೋಟಿ ಉಳಿಯುತ್ತೆ. ಇದೇ ಮಾರ್ಚ್ 7ಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದಾಗ 4,09,549 ಕೋಟಿ ಬಜೆಟ್ ಮಾಡಿದ್ರು. 58,000 ಕೋಟಿ ಗ್ಯಾರಂಟಿಗೆ ಅನುದಾನ ಮೀಸಲಿಟ್ರು. ಅದು ಉಳಿದಿರೋದು 3.5 ಲಕ್ಷ ಕೋಟಿ ದುಡ್ಡು ಇರ್ಬೇಕಲ್ಲ ಸರ್? ಯಾಕೆ ದುಡ್ಡಿಲ್ಲ? ಬಂಡವಾಳ ಎಲ್ಲಾ ಇಲಾಖೆಗಳು ಹಂಚಿಕೆ ಆಗುತ್ತೆ. ಉತ್ತರ ಕೊಡ್ತಾರೆ. ಬಂಡವಾಳ ವೆಚ್ಚಕ್ಕೆ ಉಪಯೋಗಿಸ್ತಾರೆ, ಈಗ ಆಡಳಿತಾತ್ಮಕ ವೆಚ್ಚಕ್ಕೆ ಉಪಯೋಗಿಸ್ತಾರೆ, ಮರುಪಾವತಿಗೆ ಉಪಯೋಗಿಸ್ತಾರೆ. ಉತ್ತರ ಬೇಕಾ ಬೇಡ? ಕೇಂದ್ರಕ್ಕೆ 4,50,000 ಕೋಟಿ ರೂಪಾಯಿ ತೆರಿಗೆ ಹೋಗುತ್ತೆ, 60,000 ಕೋಟಿ ರೂಪಾಯಿ ಮಾತ್ರ ವಾಪಸ್ ಬರುತ್ತೆ. ಯಾಕೆ ಅಂತ ಹೇಳಿ, ಯಾಕೆ ಇದು ಮೋಸ ಅಂತ ಹೇಳಿ. ಏನಾಗಿದೆ ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟು ಮಾತಾಡಿದ್ರು ಅಷ್ಟೇ ರೀ. 11 ವರ್ಷದಲ್ಲಿ ಏನ್ ಅಲ್ಲ, ಆಯ್ತು ಹೇಳ್ರಿ, ಮಾಡಿದ್ರು? 1 ತಿಂಗಳಾಯ್ತು. ಇಂಥದ್ದು ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಏನಾದ್ರು ಆಗಿದೆಯಾ? ಇಡೀ ಕರ್ನಾಟಕದಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಒಂದು 5 ಹೇಳಿ ಏನಾದ್ರು ಆಗಿದೆಯಾ? ಯಾವ್ದಾದ್ರು ಒಂದಾಗಿದೆಯಾ? ನೋಡಿ, ಮಾತೆತ್ತಿದ್ರೆ ಇವತ್ತು ಆಹಾರ ಭದ್ರತಾ ಯೋಜನೆ ಮನಮೋಹನ್ ಸಿಂಗ್ ಒಂದ್ ನಿಮಿಷ, ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣ ಮನಮೋಹನ್ ಸಿಂಗ್ ತಂದಿದ್ದು, ಉದ್ಯೋಗ ಖಾತ್ರಿ ಯೋಜನೆ ಮನಮೋಹನ್ ಸಿಂಗ್ ತಂದಿದ್ದು, ಆರೋಗ್ಯ ಭಾಗ್ಯ ಮನಮೋಹನ್ ಸಿಂಗ್ ತಂದಿದ್ದು, ಆಧಾರ್ ಮನಮೋಹನ್ ಸಿಂಗ್ ತಂದಿದ್ದು. ಬಿಜೆಪಿ ಏನ್ ತಂದ್ರು ಹೇಳಿ? 11 ವರ್ಷದಲ್ಲಿ ಬಿಜೆಪಿ ಏನ್ ತಂದ್ರು ಹೇಳಿ? 0 ರೀ. ನಾನು ಹೇಳುದಿಷ್ಟೇ. ಬಿಡಿ ಸರ್, ನಾನು ಹೇಳುದಿಷ್ಟೇ. ನಾನು ಹೇಳುದಿಷ್ಟೇ. ನಾವು ಕರ್ನಾಟಕ ಇವತ್ತು ಮೆಟ್ರೋ 5 ಸಿಟಿಯಲ್ಲಿ ಇತ್ತು ಸರ್ 10 ವರ್ಷದ ಹಿಂದೆ. ಇವತ್ತು 23 ಸಿಟಿಯಲ್ಲಿ ಮೆಟ್ರೋ ಇದೆ. 248. ಒಂದು ನಿಮಿಷ ಸರ್, ನೋಡಿ ನೀವು ಬಿಡಿ, ಆಮೇಲೆ ಕೇಳಿಸ್ಕೊಂಡು ನೀವು ನೋಟ್ ಮಾಡ್ಕೊಳ್ಳಿ. ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿದೆ, ಅದೇ ರೀತಿ ನಿಮ್ ಬಿಜೆಪಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಇಡೀ ನೀವಂತೂ ಕೇಳಿಸ್ಕೊಳ್ಳಲ್ಲ, ನೀವು ಕೇಳಿಸ್ಕೊಳ್ಳಲ್ಲ, ನಾವು ವ್ಯೂವರ್ಸ್ ಹೇಳ್ತೀವಿ. ನೋಡಿ, 10 ವರ್ಷದ ಹಿಂದೆ 74 ಏರ್ಪೋರ್ಟ್ ಇತ್ತು, ಇವತ್ತು 154. ನಾಚಿಕೆ ಆಗಲ್ಲ ಬಿಜೆಪಿ? ಲಿಸ್ಟ್ ಕೊಡ್ತಾ ಇದಾರೆ ಸರ್ ಅವ್ರದ್ದು ಅಭಿವೃದ್ಧಿದು. ಎಲ್ಲಿ ಅಭಿವೃದ್ಧಿ? 60,000 ಕೋಟಿ ಮಾತ್ರ ಬರುತ್ತೆ, ಮಿಕ್ಕಿ ತೆರಿಗೆ ಯಾಕೆ ಬರ್ತಾ ಇಲ್ಲ? ಜನರಿಗೆ ತೆರಿಗೆ ಪಾಲು ಎಲ್ಲಿ? ಅನುದಾನ ಎಲ್ಲಿ? 15 ಭಾಷಣ ಇಲ್ಲ ರೀ. ಭಾಷಣ ಮಾಡ್ತೀರ, ರಾಜ್ಯದ ದುಡ್ಡಲ್ಲಿ ಬಿಜೆಪಿ ಅವರು ತಿಂದು ಉತ್ತರ ಕೊಡಿ. ಇದಕ್ಕೆ ನಿಮಗೆ ಉತ್ತರ ಕೊಡಲ್ಲ ರೀ. ಲಾಸ್ಟ್ ರಿಯಾಕ್ಷನ್ ಮೇಡಮ್, ಲಾಸ್ಟ್ ರಿಯಾಕ್ಷನ್. ನಾವು ಸುರ್ಜೇವಾಲಾ ಅವರು ಇಲ್ಲಿ ನೀವು ಹೋರಾಟ ಮಾಡ್ತೀರಾ ಈಗ? ಹಾಗಾದ್ರೆ ನಾನು ಹೇಳುದಿಷ್ಟೇ, ಸುರ್ಜೇವಾಲಾ ಅವ್ರನ್ನ ಮಾನ ಒಲ್ಸಕ್ಕೋಸ್ಕರ ಕಾಂಗ್ರೆಸ್ನ ಇವರದೇ ಪಕ್ಷದ ಶಾಸಕರ ಮಾನ ಒಲ್ಸಕ್ಕೋಸ್ಕರ 50 ಕೋಟಿ ಅಂತ ಹೇಳ್ತಾರೆ, 25 ಕೋಟಿ ಹೇಳುದಿಷ್ಟೇ. ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೋ ಅಭಿವೃದ್ಧಿ ಬಗ್ಗೆ ಯೋಚನೆ ಇಲ್ಲ, ಜ್ವಲಂತ ಸಮಸ್ಯೆಗಳ ಬಗ್ಗೆ ಅವರಿಗೆ ಅವಶ್ಯಕತೆ ಇಲ್ಲ, ರೈತರ ಬಗ್ಗೆ ಯೋಚನೆನೇ ಬೇಕಾಗಿಲ್ಲ. ನಾವು 4,000 ಕೋಟಿ 4,000 ರೂಪಾಯಿ ದುಡ್ಡು ಅದನ್ನು ನಾವು ಕೊಡ್ತಾ ಇದ್ದೀವಿ. ಒಂದೇ ಒಂದು
ಅಭಿವೃದ್ಧಿಯ ಒಂದು ಶಂಕುಸ್ಥಾಪನೆ ನಾವು ಕೇಳಲೇ ಇಲ್ಲ. ಮಾನ್ಯ ಸಿದ್ದರಾಮಯ್ಯರಿಗೆ ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ಯಾವತ್ತೂ ಸಮಪಾಲು ಸಮಬಾಳು ಅಂತ ಹೇಳ್ತೀರಾ. 224 ಕ್ಷೇತ್ರನು ನಿಮ್ಮದೇ ಇರೋದ್ರಿಂದ ಎಲ್ರಿಗೂ ಒಂದೇ ರೀತಿ ಇದನ್ನು ಕೊಡಿ. ಒಬ್ಬರಿಗೆ 0 ಇದು ಕೊಟ್ಟು ಒಬ್ಬರಿಗೆ 50 ಕೋಟಿ ಕೊಡಬೇಡಿ. ಯಾವುದೇ ಪ್ರಶ್ನೆ ಮಾಡಬಹುದು. ಲಾಸ್ಟ್ ರಿಯಾಕ್ಷನ್. 25 ಕೋಟಿ ಯಾವತ್ತಿದ್ರು ನಾನು ಹೇಳೋದಿಷ್ಟೇ, ಮತ್ತೊಮ್ಮೆ ವಾಹಿನಿ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾವತ್ತಿದ್ರು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಲ್ಲ. 25 ಕೋಟಿ ಯೋಜನೆ ಮಾಡ್ಲಿ, ಮಂತ್ರಿಗಳನ್ನ ಮೀಟ್ ಮಾಡ್ಲಿ, ಶಾಸಕರು ಬಿಜೆಪಿ ಶಾಸಕರು